ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಇವತ್ತಿನ ವಿಷಯಕ್ಕೆ ನಾವು ಹೋಗೋಣ. ವಿಷಯ ಸ್ವಜ್ಞಾನ. ಕೃಷ್ಣಮೂರ್ತಿಯವರ ಮೊದಲ ಹಾಗೂ ಕೊನೆಯ ಬಿಡುಗಡೆ ಅನ್ನುವಂತಹ ಗ್ರಂಥದ ಅಧ್ಯಯನವನ್ನು ಇವತ್ತು ನಾವು ಮುಂದುವರಿಸ್ತಾ ಇದ್ದೇವೆ. ಅದರಲ್ಲಿ ಬರುವಂತಹ ಹೆಚ್ಚಿನ ಚಾಪ್ಟರ್ಗಳನ್ನು ನಾವು ಕವರ್ ಮಾಡ್ತಾ ಇದ್ದೇವೆ, ಅಧ್ಯಾಯಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಇವತ್ತು ಈಗ ತಗೊತಾ ಇರುವಂತಹ ವಿಷಯ ಸ್ವಜ್ಞಾನ. ಸ್ವಜ್ಞಾನ ಅಂದರೆ ಏನು ಅಂದರೆ ನನ್ನ ಬಗ್ಗೆ ನನಗೆ ಅರಿವು, ನನ್ನ ಬಗ್ಗೆ ನನಗೆ ತಿಳುವಳಿಕೆ, ಸ್ವ ಅರಿವು ಅನ್ನುವಂತಹದ್ದು. ಅದನ್ನು ಇಂಗ್ಲೀಷ್ನಲ್ಲಿ ಸೆಲ್ಫ್ ನಾಲೆಡ್ಜ್ ಅಂತ ಹೇಳಿ ಕರೀತಾರೆ. ಅಂದರೆ ನಮ್ಮ ಬಗೆಗಿನ ಅರಿವು ಅಂತ. ಜ್ಞಾನ ಅಂದರೆ ಏನು? ಸಾಮಾನ್ಯವಾಗಿ ಜ್ಞಾನ ಅಂದರೆ ಹೊರಗಡೆಯಿಂದ ನಾವು ಏನನ್ನು ಸ್ವೀಕರಿಸ್ತೀವಿ ಅದನ್ನು ಜ್ಞಾನ ಅಂತ, ನಮ್ಮ ಅನುಭವಗಳಿಂದ ಬರುವಂತಹ ಜ್ಞಾನ, ಮತ್ತು ನಮಗೆ ಪುಸ್ತಕಗಳಿಂದ ಬರುವಂತಹ ಜ್ಞಾನ, ಯಾರಾದರೂ ಹೇಳಿದ್ದನ್ನು ಕೇಳುವಂತಹ ಜ್ಞಾನ, ಹಿರಿಯರ ಮಾತುಗಳಿಂದ ಬರುವಂತಹ ವಿಷಯ, ಇವನ್ನು ನಾವು ಜ್ಞಾನ ಅಂತ ಅಂದ್ಕೊತೇವೆ. ನನ್ನನ್ನು ನಾನು ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆನೇ ಮಾಡೋಕ್ಕೆ ಹೋಗಲ್ಲ. ನಾನು ಕೂಡ ಒಂದು ಅರಿಯಬಲ್ಲ ವಸ್ತು, ಅರಿಯಬೇಕಾದಂತಹದ್ದು, ಅದು ಬಹಳ ಮುಖ್ಯವಾದಂತಹದ್ದು ಅಂತ ಕೃಷ್ಣಜಿ ನಮಗೆ ತೋರಿಸ್ಕೊಡ್ತಾರೆ. ಅಂದರೆ ಬರೀ ಹೊರಗಿನ ಜ್ಞಾನ ಬೇಕಾಗಿಲ್ಲ, ಹೊರಗಿನ ಜ್ಞಾನ ಇರಲಿ, ಅದು ಪ್ರಾಪಂಚಿಕಕ್ಕೆ ಬೇಕೇ ಬೇಕಾದಂಥದ್ದು ಇರಲಿ. ಆದರೆ ನಿನ್ನ ಬಗ್ಗೆ ನೀನು ತಿಳಿಯದೆ ನೀನು ಸತ್ಯವನ್ನು ಅರಿಯಲಾರೆ, ಅಥವಾ ಏನು ತಿಳಿಯೋದಿಲ್ವೋ ಅದನ್ನು, ಏನು ತಿಳಿಬೇಕಾಗಿದೆಯೋ ಅದನ್ನು ತಿಳಿಯೋಕ್ಕಾಗಲ್ಲ ಅಂತ ಹೇಳಿ ಕೃಷ್ಣಜಿಯವರು ಹೇಳ್ತಾರೆ. ಅದಕ್ಕೆ ಸ್ವಜ್ಞಾನ ಅತ್ಯಂತ ಅಗತ್ಯವಾದಂತಹದ್ದು. ನಮ್ಮನ್ನು ನಾವು ತಿಳಿಯುವುದು ಬಹಳ ಮುಖ್ಯವಾದಂತಹದ್ದು. ನಾವು ಜ್ಞಾನ ಅಂದರೆ ಹೊರಗಿಂದ ಬರುವಂತಹದ್ದು ಅಂತೀವಿ. ಇಲ್ಲಿ ಜ್ಞಾನ ಅನ್ನುವಂಥದ್ದು ನನ್ನ ಒಳಗೆ ನನ್ನನ್ನು ತಿಳಿಯುವಂತಹ ಕ್ರಿಯೆ ಏನಿದೆ ಅದಕ್ಕೆ ಜ್ಞಾನ ಅಂತ ಹೇಳ್ತೀವಿ. ಸ್ವ ಅಂದರೆ ನಾನು, ನನ್ನ ಜ್ಞಾನ ಅಂತ ಅರಿವು ಅಂದರೆ ಏನು ಅಂದರೆ ಅದರ ಬಗ್ಗೆ ಕೂಡ ಒಂದು ಚಾಪ್ಟರೇ ಇದೆ, ಅರಿವಿನ ಬಗ್ಗೆ, ಅವೇರ್ನೆಸ್ ಅದನ್ನು ಮುಂದೆ ಕೂಡ ನಾವು ಅದನ್ನು ಮಾಡಲಿದ್ದೇವೆ. ಈಗ ಸ್ವಜ್ಞಾನದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸ್ವಜ್ಞಾನ ಅಂದರೆ ನನ್ನ ಬಗ್ಗೆ ತಿಳಿಯೋದು ಅಂತ. ನಾನು ಅಂದರೆ ನನಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ನಾನು ಅನ್ನೋ ಅರಿವು ನಮಗಿಲ್ವಾ? ಇದೆ. ಯಾಕೆಂದರೆ ಎಲ್ಲವನ್ನ ನಾವು ಅನುಭವಿಸೋದು ನಾವೇನೇ ಅಲ್ವಾ? ಏನು ಅನುಭವಗಳು ಬರುತ್ತೆ ಅದನ್ನು ನಾವು ಅನುಭವಿಸ್ತೇವೆ. ಹಶ್ವಾಗ್ತಾ ಇದೆ, ಅದನ್ನು ನೋಡ್ತಾ ಇದ್ದೀವಿ, ಇಲ್ಲಿ ಹೋಗ್ತಾ ಇದ್ದೀವಿ, ಅಲ್ಲಿ ಬರ್ತಾ ಇದ್ದೀವಿ. ಯಾರು ಮಾಡ್ತಿರೋದು? ಎಲ್ಲ ನಾನೇ. ಆದರೆ ನಮಗೆ ಗೊತ್ತಿಲ್ವ ಅಂದರೆ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ನಮ್ಮ ಕಡೆ ನಾವು ನೋಡಿಲ್ಲ. ಇದನ್ನೆಲ್ಲ ಮಾಡ್ತಾ ಇದ್ದೀವಿ ನಾವು, ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ನಾನು ಅಂತ ಹೇಳ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ, ಪ್ರತಿಯೊಂದನ್ನು ಮಾಡ್ತಾ ಇದ್ದೀವಿ. ನಮ್ಮ ಅನುಭವ ಇದೆ, ನಮಗೆ ಬೇಕಾದಷ್ಟು ವಿಷಯಗಳು ನಮ್ಮ ಹತ್ರ ಇದೆ. ಆದರೆ ನಮಗೊಂದು ಹೆಸರಿದೆ, ಮನೆತನ ಇದೆ, ಇಂಥವ್ರ ಮಗಳು, ಇಂಥವ್ರ ಮಗ, ಇಂಥವ್ರ ಹೆಂಡತಿ, ಇಂಥವ್ರ ತಾಯಿ, ಅತ್ತೆ, ಏನೇನೆಲ್ಲ ಸಂಬಂಧಗಳು ನಮಗಿದೆ. ಆ ಎಲ್ಲ ಸಂಬಂಧಗಳಲ್ಲಿ ಇರುವಂತಹದ್ದು ನಾನು ಅಂತ ನಮಗೆ ಗೊತ್ತಿದೆ, ಇತ್ಯಾದಿ. ಇದೆಲ್ಲದರ ಬಗ್ಗೆ ಕೂಡ ನಾವು ನೋಡ್ತಾ ಹೋದರೆ ಅವೆಲ್ಲ ಏನು ಅಂತ ಲೆಕ್ಕ ಹಾಕೋಣ. ಅಂದರೆ ನಾನು ಇಂಥವ್ರ ಮಗಳು, ಇಂಥವ್ರ ಹೆಂಡತಿ, ಇಂಥವ್ರ ಸೊಸೆ, ಇಂಥವ್ರ ಇದು ಅಂತ ಹೇಳಿ ತಾಯಿ ಅಂತೆಲ್ಲ ಅನ್ನುವಾಗ ಅದೇನನ್ನು ತೋರಿಸ್ತಾ ಇದೆ? ನನ್ನ ಮಟ್ಟಿಗೆ ನನ್ನ ಹೊರಗಿನ ಸಂಬಂಧಗಳದು. ನಾನು ಬೇರೆಯವರೊಂದಿಗೆ ಹೊಂದಿರುವಂತಹ ಸಂಬಂಧ ಅದು, ನನ್ನೊಂದಿಗೆ ಹೊಂದಿರೋ ಸಂಬಂಧ ಅಲ್ಲ ಅದು. ನಾನು ಬೇರೆಯವರಿಗೆ ಇದಾಗಬೇಕಾಗಿದೆ ಅಷ್ಟೇ. ಹಾಗಾಗಿ ನಮ್ಮ ಸ್ಥೂಲ ವ್ಯಕ್ತಿತ್ವ, ನಮ್ಮ ಚಹರೆ, ನಮ್ಮ ಗುಣ ಲಕ್ಷಣ ಇದ್ದದ್ದನ್ನು ತೋರಿಸ್ತಾ ಹೋಗುತ್ತೆ ಹೊರತು ನನ್ನ ಅಂತರಂಗದಲ್ಲಿ ಏನಿದೆ ಅನ್ನೋದನ್ನು ತೋರಿಸೋದಿಲ್ಲ ಇದು. ಹಾಗಾಗಿ ಇಷ್ಟೇ ಅಲ್ಲ ನಾನು ಅಂದರೆ ಇನ್ನು ಸಾಕಷ್ಟು ವಿಷಯಗಳಿದೆ. ಏನೇನು ವಿಷಯಗಳಿದೆ ಅಂದರೆ, ಯಾವಾಗ ನೋಡಿದ್ರೂ ಕೂಡ ಎಚ್ಚೆತ್ತಿರಲಿ, ನಿದ್ರೆ ಮಾಡ್ತಿರಲಿ, ಮನಸ್ಸಿನಲ್ಲಿ ಪುಂಖಾನುಪುಂಖವಾಗಿ ಆಲೋಚನೆಗಳ ಮೇಲೆ ಹೇಳ್ತಾನೆ ಇರ್ತದೆ. ಮಲಗಿದ್ದಾಗ ಕೂಡ ಕನಸಿನ ರೂಪದಲ್ಲಿ ಅನೇಕ ಆಲೋಚನೆಗಳು ಕಾಡ್ತಾ ಇರುತ್ತೆ ನಮ್ಮನ್ನು. ಯಾವುದೋ ಕನಸು, ಇನ್ನೆಲ್ಲೋ ಹೋಗ್ತೀವಿ, ಇನ್ನೇನೋ ಬರುತ್ತೆ, ಏನೋ ಆಗತ್ತೆ, ಏನೆಲ್ಲ, ಅದು ಏನದು? ಈ ಆಲೋಚನೆಗಳೇನೆ ಒಂದಕ್ಕೊಂದು ಬೆಸೆದುಕೊಂಡು ವಿಚಿತ್ರವಾದಂತಹ ರೂಪ ತಾಳಿ ಕನಸಾಗಿ ಕಾಡುತ್ತೆ. ಅಂದರೆ ಹಗಲೊತ್ತನಲ್ಲೂ ಕೂಡ, ರಾತ್ರಿ ಹೊತ್ತಲ್ಲಿ ಕೂಡ, ಎಲ್ಲೋ ಗಾಢ ನಿದ್ದೆಯ ಕೆಲವು ವೇಳೆಯನ್ನು ಬಿಟ್ಟರೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಹೇಳ್ತಾನೆ ಇರುತ್ತೆ. ಆ ಮನಸ್ಸು ಕೆಲಸ ಮಾಡ್ತಾನೆ ಇರುತ್ತೆ, ಯಾವಾಗಲೂ ತಟವಟ ಅಂತಾನೆ ಇರುತ್ತೆ. ಈ ರೀತಿ ಇರುವಂತಹ ಆಲೋಚನೆಗಳಿದೆ. ಬರೀ ಆಲೋಚನೆಗಳೇ ಇಲ್ಲ, ನಮಗೆ ಭಾವನೆಗಳಿದೆ. ಅಯ್ಯೋ ನನಗಿದೆ, ಎಂತಹ ಒಂದು ಏನೇನು ಭಾವನೆಗಳು ಉತ್ಪತ್ತಿ ಆಗುತ್ತೋ, ಒಂದು ಪ್ರತಿಕ್ರಿಯೆಯಾಗಿ ಭಾವನೆಗಳು ಬರ್ತಾ ಇರುತ್ತೆ. ಯಾರೋ ಏನೋ ಅಂದರೂ ನನಗೆ ಕೋಪ ಬಂತು, ಯಾರೋ ಹೊಗಳಿದ್ರು ನನಗೆ ಖುಷಿ ಆಯಿತು, ಇದೆಲ್ಲ ಏನು? ಆಲೋಚನೆಗಳೆಲ್ಲ ಇದು.
ಭಾವನೆಗಳು, ಅನೇಕ ಭಾವನೆಗಳಿದೆ. ಅದು ಬರ್ತಾನೆ ಇರುತ್ತೆ ಒಂದಲ್ಲ ಒಂದು. ಈ ರೀತಿಯಾದಂತಹ ಭಾವನೆಗಳಿದೆ. ಅಂದರೆ ಎಷ್ಟು ವಿಷಯಗಳು ನಮ್ಮಲ್ಲಿ ಅಡಗಿದೆ ಅಂದರೆ, ನಮಗೂ ಕೋಪ ಬರುತ್ತೆ, ಆಸೆ ಇದೆ, ಮಹತ್ವಾಕಾಂಕ್ಷೆ ಇದೆ, ಅದಾಗಬೇಕು, ಇದಾಗಬೇಕು, ಹೆಸರು ಮಾಡಬೇಕು, ಏನೇನೋ ಇದೆ. ಎಲ್ಲವೂ ಕೂಡ ನನ್ನ ಒಳಗಿನ ವಸ್ತುಗಳು. ಅದು ನನ್ನ ಹೊರಗಿನ ವಸ್ತುಗಳಲ್ಲ. ಹೊರಗೆ ನಾನು ತೋರಿಸ್ಕೋಬೋದು, ತೋರಿಸ್ಕೊಳ್ದಲೇನೂ ಇರಬಹುದು. ಹಾಗಿರುವಾಗ ಅವೆಲ್ಲವೂ ಕೂಡ ಇದೆ. ಮತ್ತು ನಾನು ಈಗೇನೋ ಇದ್ದೀನಿ, ಇದಲ್ದಲೆ ಇನ್ನೂ ಏನೋ ಆಗಬೇಕು ಅನ್ನುವಂತಹ ಒಂದು ಗುರಿ, ಒಂದು ಉದ್ದೇಶ, ಒಂದು ಆದರ್ಶ ಕೂಡ ಇದೆ ನಮ್ಮಲ್ಲಿ. ಆದರ್ಶ ಇಟ್ಕೊಂಡಿದ್ದೇವೆ ನಾವು. ಬಹಳ ಒಳ್ಳೆಯ ನಾಗರಿಕರಾಗಬೇಕು ಅನ್ನುವಂತಹ ಆದರ್ಶ ಇದೆ ನಮಗೆ. ಏನೋ ಕಾನೂನುಗಳನ್ನು ಇದನ್ನು ಮಾಡೋಕ್ಕೆ ಹೋಗ್ತೀವಿ, ಏನೆಲ್ಲವನ್ನು ಅನುಸರಿಸೋದು ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಇವೆಲ್ಲ ಕೂಡ ನಮ್ಮ ಮನಸ್ಸಿನಲ್ಲಿ ತುಂಬಿರುವಂತಹ ಸರಕುಗಳು. ಬರೀ ಆಲೋಚನೆಗಳೇ ಅಲ್ಲ, ಇವೆಲ್ಲ ಸರಕು, ಎಲ್ಲ ವಿಷಯಗಳು ತುಂಬಿದೆ ನಮ್ಮ ಮನಸ್ಸಿನಲ್ಲಿ. ಆದರೆ ಇದು ಕೂಡ ನಾನೇ, ನನ್ನ ವಿಷಯಗಳು ಅಂದಾಗ ಇದು ನಾನೇ. ಹಾಗಾಗಿ ಬರೀ ನಾನು, ನನ್ನ ಹೆಸರು, ಸಂಬಂಧಗಳು ಮಾತ್ರವೇ ಅಲ್ಲ, ನನ್ನ ಒಳಗಿನ ಆಲೋಚನೆಗಳು, ನನ್ನ ಒಳಗಿನ ನೆಗೆಟಿವ್ ಥಿಂಕಿಂಗ್ಸು ಏನೇನು ಇದೆ, ಕೋಪ, ತಾಪ, ಇಂಥದ್ದು ಏನಿದೆ, ಪ್ರತಿಯೊಂದು ಆದರ್ಶದಿಂದ ಹಿಡಿದು ಪ್ರತಿಯೊಂದು ಇದೆಯಲ್ಲ, ಅವೆಲ್ಲವೂ ಕೂಡ ನಾವೇ. ನಮ್ಮ ಈಗಿನ ಪರಿಸರ ಅಂದರೆ ನಾನು ಹುಟ್ಟಿರುವ ಪರಿಸರ ಇರ್ಬೋದು, ನಾನು ಸೇರಿದ ಮನೆಯ ಪರಿಸರ ಇರ್ಬೋದು, ಅಥವಾ ನಾವು ಈ ವಾಸ ಮಾಡ್ತಿರುವಂತಹ ಜಾಗದ ಪರಿಸರ ಇರ್ಬೋದು, ಈ ನಾವಿಲ್ಲಿರುವಂತಹ ಈ ಸಂಸ್ಥೆಯ ಒಂದು ಪರಿಸರ ಇರ್ಬೋದು, ಇವು ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಪ್ರಭಾವ ಬೀರಿದಾಗ ನಮ್ಮಲ್ಲಿ ಒಂದು ಬದಲಾವಣೆ ತರುತ್ತೆ. ಇದು ಕೂಡ ನಾನೇ ಆಗಿರ್ತೇನೆ. ಹಾಗಾಗಿ ಈ ಒಂದು ಬೆಳೆದು ಬಂದ ರೀತಿ ಇರ್ಬೋದು, ನಮ್ಮಲ್ಲಿರುವಂತಹ ಸಂಸ್ಕಾರಗಳಿರಬಹುದು, ಅವು ಕೂಡ ನಾವೇ. ಹಾಗಾಗಿ ಎಷ್ಟು ನಾನುಗಳಿದೆ. ಪ್ರತಿಯೊಬ್ಬರೂ ಕೂಡ ನಾವು ಏನು ಅಂದ್ಕೊತೀವಿ, ನಮ್ಮನ್ನು ನಾನು ಅಂತಲೇ ಕರೆಯೋದು. ನನ್ನನ್ನು ನಾನು ಅಂದ್ಕೊತೀನಿ, ನೀವುಗಳೇನು ಅಂದ್ಕೊತೀರಾ, ನಿಮ್ಮನ್ನು ನಾನು ಅಂತ ಅಂದ್ಕೊತೀರಾ. ಅಂದರೆ ಎಷ್ಟು ಜನ ಇದ್ದೀವೋ ನಾವು, ಎಷ್ಟು ಜನ ಈ ಭೂಮಿ ಮೇಲೆ ಇದ್ದೀವೋ ಅಷ್ಟು ನಾನುಗಳಿದೆ. ಬರೀ ಒಂದೆರಡು ನಾನುಗಳಿಲ್ಲ, 1-2 ಕೋಟಿ ನಾನುಗಳಿಲ್ಲ, ಅಷ್ಟು ಜನ ಇದ್ದಾರೆ. ಅಂದರೆ ಈ ನಾನುಗಳಿಂದ ಆಗಿರುವಂತಹದ್ದು ಈ ಪ್ರಪಂಚ. ಈ ಪ್ರಪಂಚ ಯಾರಿಂದ ಆಗಿದೆ? ಇಷ್ಟೊಂದು ನಾನುಗಳಿಂದ ಈ ಒಂದು ಪ್ರಪಂಚ ಸೃಷ್ಟಿಯಾಗಿದೆ. ಈ ಪ್ರಪಂಚ ನಡೀತಾ ಇದೆ. ಈ ಪ್ರಪಂಚ ಇರೋದೇ ಈ ಎಲ್ಲ ನಾನುಗಳಿಂದ ಅನ್ನೋದು ನಮಗೆ ಗೊತ್ತಾಗತ್ತೆ. ಅಂದರೆ ಇಡೀ ಪ್ರಪಂಚದಲ್ಲಿ ಬರೀ ನಾನು ಮಾತ್ರ ಜೀವಿಸ್ತಾ ಇದ್ದೀನ ಅಂದರೆ ಪ್ರತಿಯೊಬ್ಬರೂ ಹಾಗೆ ಅಂದ್ಕೊಳ್ಳೋದು, ನಾನು 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 ಅಂತ. ಪ್ರತಿಯೊಬ್ಬರು ಅಂದ್ಕೊಳ್ಳುವಾಗ ನಾನು ಮಾತ್ರ ಜೀವಿಸ್ತಾ ಇದ್ದೀನ ಅಂದರೆ ಇಲ್ಲ. ನಮ್ಮ ಸುತ್ತಮುತ್ತ ನೋಡಿದ್ರೆ ಬರೀ ಮನುಷ್ಯರು ಮಾತ್ರ ಬದುಕಿರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಸುತ್ತಮುತ್ತ ಪ್ರಕೃತಿ ಇದೆ. ಆ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಅಗಾಧವಾದಂತಹ ವೈವಿಧ್ಯಮಯವಾದಂತಹ ಸಸ್ಯರಾಶಿ ಇದೆ, ಪ್ರಾಣಿಗಳಿದೆ, ಬೆಟ್ಟ ಗುಡ್ಡ ನದಿ, ಏನೆಲ್ಲ ಪ್ರಪಂಚದಲ್ಲಿ ಬಹಳ ವಿಷಯಗಳು ತುಂಬಿದೆ. ಇಡೀ ಪ್ರಪಂಚ ವಿಶಾಲವಾಗಿದೆ, ಅಗಾಧವಾಗಿದೆ. ಈ ಎಲ್ಲ ಅರ್ಥ ಆಗುತ್ತೆ ನಮಗೆ. ಸ್ವಲ್ಪ ಹೊತ್ತು ಕುಳಿತು ಯೋಚನೆ ಮಾಡಿದರೆ ಅಥವಾ ಒಂದು ಬಯಲಿನಲ್ಲಿ ನಿಂತನು ಹೊರಗಡೆ ನೋಡಿದರೆ ಅಗಾಧ ಪ್ರಪಂಚದ ಅರಿವಾಗುತ್ತೆ. ನಾವು ಒಂದು ಇರುವೆಗೂ ಸಮನಲ್ಲ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅಷ್ಟು ಚಿಕ್ಕದಾದಂತಹ ನಾನು ಎಷ್ಟು ಬ್ರಹ್ಮಾಂಡವಾಗಿ ನಾವು ಮಾಡ್ಕೊಳ್ತೀವಿ ಅಂದರೆ, ಅಯ್ಯೋ ನಾನೇ ಎಲ್ಲ ಅನ್ನುವ ಒಂದು ಅಹಂನಿಂದ ನಾವು ಒದ್ದಾಟವನ್ನು ನಡೆಸ್ಕೊಳ್ತೇವೆ. ಅದು ಈ ಪ್ರಪಂಚ ಎಷ್ಟು ಅಗಾಧವಾಗಿದೆಯೋ ಅಷ್ಟು ಜಟಿಲತೆಯಿಂದ ಕೂಡಿದೆ. ಯಾಕೆ ಅಂದರೆ ನಾನುಗಳ ಸಂಬಂಧದಲ್ಲಿ ಜಟಿಲತೆ ಇದೆ. ಇಲ್ಲದೇ ಇದ್ದರೆ ಇಷ್ಟೊಂದು ಯುದ್ಧಗಳು ನಡೀತಿರಲಿಲ್ಲ, ಇಷ್ಟೊಂದು ಹಿಂಸೆ ಕ್ರೌರ್ಯ ನಡೀತಾ ಇರಲಿಲ್ಲ. ನಾನು ಹೆಚ್ಚು, ಆ ಎರಡು ನಾನುಗಳಿಗೂ ಸಂಘರ್ಷ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ಈ ನಾನುಗಳಿಂದ ಏನಾಗ್ತಾ ಇದೆ ಅಂತಂದರೆ, ಅಗಾಧವಾದ ಪ್ರಪಂಚ ಜಟಿಲತೆ ಅಂದರೆ ತುಂಬ ಕಾಂಪ್ಲಿಕೇಟ್ ಆಗಿಬಿಟ್ಟಿದೆ. ಈ ಪ್ರಪಂಚ ಅನೇಕ ಸಮಸ್ಯೆಗಳ ಆಗರವಾಗಿದೆ. ಅನೇಕ ಸಮಸ್ಯೆಗಳಿದೆ. ಇದು 1-2 ಸಮಸ್ಯೆಗಳಿಲ್ಲ, ಬಹಳಷ್ಟು ಸಮಸ್ಯೆಗಳು ಇದೆ. ಈ ದೇಶದಿಂದ ಆ ದೇಶಕ್ಕೆ ತೊಂದರೆ, ಆ ದೇಶದಿಂದ ಈ ದೇಶಕ್ಕೆ ತೊಂದರೆ, ಒಬ್ಬರಿಂದ ನೆರೆಹೊರೆಯವರಿಂದ ತೊಂದರೆ, ಎಲ್ಲ ರೀತಿಯ ಜಟಿಲತೆ, ಕಾಂಪ್ಲಿಕೇಶನ್ನು ಎಲ್ಲ ನಡೆದೋಗಿದೆ. ಎಲ್ಲೆಲ್ಲೂ ಏನು ಕಾಣ್ತೀವಿ ನಾವು? ಬಡತನ, ನಿರುದ್ಯೋಗ, ಶ್ರೀಮಂತಿಕೆ ಎಲ್ಲದನ್ನು ನೋಡ್ತೀವಿ. ನಾವು ನೋಡದೇ ಇರೋವಂಥ ವಿಷಯನೇ ಇಲ್ಲ. ಕ್ರೌರ್ಯ ಎಲ್ಲವನ್ನು ನೋಡ್ತೇವೆ. ನಿರುದ್ಯೋಗ, ಅನಾರೋಗ್ಯ, ಯುದ್ಧ, ಹೆದರಿಕೆ, ಕ್ರೌರ್ಯ, ಹಿಂಸೆ, ಒಬ್ಬರ ಮೇಲೊಬ್ಬರು ಇದು ಮಾಡೋ ಅಂಥದ್ದು, ವಿರುದ್ಧವಾಗಿ ನಡ್ಕೊಳ್ಳೋ ಅಂಥದ್ದು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗ್ತೇವೆ. ಇಷ್ಟೆಲ್ಲ ಸಮಸ್ಯೆಗಳು ಪ್ರಪಂಚದಲ್ಲಿ ಇದೆಯಲ್ಲ, ಇಷ್ಟೊಂದು ಸಮಸ್ಯೆಗಳಿದೆಯಲ್ಲ, ಈ ಸಮಸ್ಯೆಗಳನ್ನು ಯಾರು ಹುಟ್ಟಾಕಿದ್ದು?
ಯಾರು ಹುಟ್ಟಾಕಿದ್ದು? ಯೋಚನೆ ಮಾಡಬೇಕಾದಂಥ ವಿಷಯ ಅಲ್ವಾ. ಈ ಸಮಸ್ಯೆ ಅವರಿಂದ ಆಯಿತು, ಅವನು ಟ್ರಂಪ್ ಏನೋ ಹೇಳ್ದಾದ್ರಿಂದ ಇದು ಹಿಂಗಾಯಿತು, ಇದು ಹಿಂಗಾಯಿತು ಅಲ್ಲ. ಯೋಚನೆ ಮಾಡುವ, ಯೋಚನೆ ಮಾಡಿ ನೋಡಿದ್ರೆ ಯಾರು ಹುಟ್ಟು ಹಾಕಿದ್ದು? ಎಲ್ಲೆಲ್ಲೂ ಇವೆಲ್ಲ ಇದೆಯಲ್ಲ, ಭಯ, ನೋವು, ಕಳವಳ. ಈ ಪ್ರಪಂಚ ಹೀಗಾಗಕ್ಕೆ ಯಾರು ಕಾರಣ? ಪ್ರಪಂಚ ತುಂಬಿರೋದು ಯಾರಿಂದ? ನಾನುವಿನಿಂದ. ಹಾಗಿದ್ರೆ ಸಮಸ್ಯೆಗಳಿಗೆ ಕಾರಣ ಯಾರು? ನಾನು. ಅಯ್ಯೋ ದೇವರೇ, ನಾವೇ ಆಲೋಚನೆ ಮಾಡಿದಾಗ ನಾವು ಮಾನವರಾದ ನಾವು ಭೌಗೋಳಿಕವಾಗಿ ಬೇರೆ ಆಗಿಬಿಟ್ಟಿದ್ದೇವೆ. ಯಾಕೆಂದರೆ ಆ ಕಡೆಯವರ ಚರ್ಮದ ಬಣ್ಣ ಬೇರೆ, ನಮ್ಮ ಚರ್ಮದ ಬಣ್ಣ ಬೇರೆ, ಇನ್ನೊಂದು ಕಡೆ ಹೋದರೆ ಇನ್ನೂ ಕಪ್ಪು, ಏನೇನೋ ಅದೆಲ್ಲ ಭೇದ ಇದೆ, ಭೌಗೋಳಿಕ ಭೇದಗಳಿದೆ. ಅದ್ರ ಜೊತೆಗೆ ಇನ್ನೇನು ಭೇದ ಇದೆ ಅಂತಂದರೆ ಸಾಂಸ್ಕೃತಿಕವಾಗಿ ಭೇದ ಇದೆ. ಹಿಂದೂ ಸಂಸ್ಕೃತಿಯೇ ಬೇರೆ, ಕ್ರಿಶ್ಚಿಯನ್ ಸಂಸ್ಕೃತಿಯೇ ಬೇರೆ, ಬೇರೆ ದೇಶಗಳ ಸಂಸ್ಕೃತಿಯೇ ಬೇರೆ. ಈ ಎಲ್ಲವೂ ಕೂಡ ಬಹಳ ಬೇರೆ ಬೇರೆಯಾಗಿದೆ. ಮತ್ತು ಎಷ್ಟು ಭಾಷೆಗಳಿದೆ? ಅದೇನೋ ಒಂದು ಲೆಕ್ಕದ ಪ್ರಕಾರ ಅದು ಇಷ್ಟು 1000 ಭಾಷೆಗಳಿದೆ ಅಂತ ಹೇಳ್ತಾರೆ. ಅಷ್ಟೊಂದು ಭಾಷೆಗಳಿದೆ. ನಮ್ಮ ಇಂಡಿಯಾದಲ್ಲೇ ಎಷ್ಟೊಂದು ಭಾಷೆಗಳಿದೆ. ಹಾಗಾಗಿ ಭಾಷೆಗಳು ಬೇರೆ ಬೇರೆ, ಇಷ್ಟೊಂದು ವೈರುಧ್ಯಗಳಿದೆ ಅಂತ ಹೇಳಿದರೆ ಭಾಷೆಗಳಿದೆ. ಎಲ್ಲವನ್ನು ನಾವೇನು ಮಾಡ್ತೀವಿ? ಬೇರೆ 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 ಅಂತ ಗೆರೆ ಎಳೆದು ಬಿಟ್ಟಿದ್ದೇವೆ. ಈ ದೇಶ ಬೇರೆ, ಅದಕ್ಕೆ ಇಷ್ಟು ಗೆರೆ, ಈ ದೇಶ ಬೇರೆ, ಇಷ್ಟು ಬೇರೆ, ಇವರು ಬರೀ ಇಂಥ ಮಾತಾಡ್ತಾರೆ, ಇವರೇ ಬೇರೆ, ಇದು ಕನ್ನಡ ಮಾತಾಡ್ತೀವಿ, ನಾವೇ ಬೇರೆ. ಎಲ್ಲದಕ್ಕೂ ಗೆರೆ ಎಳೆದು ಭೇದವನ್ನು ಮಾಡಿಟ್ಬಿಟ್ಟಿದ್ದೇವೆ. ಮಾನವರಲ್ಲಿ ಪರಸ್ಪರ ಅಗಾಧವಾದಂತಹ ತಪ್ಪು ಭಾವನೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ. ಮಾಡಿರೋದು ಯಾರು? ಎಲ್ಲ ನಾನುಗಳೇನೆ. ಹಾಗಾಗಿ ಎಲ್ಲ ತಪ್ಪುಗಳನ್ನು ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಇಷ್ಟೊಂದು ತೊಂದರೆಗೆ, ದ್ವೇಷಕ್ಕೆ, ಹಿಂಸೆಗೆ ಕಾರಣ ಆಗ್ಬಿಟ್ಟಿದ್ದೇವೆ. ನಾವು ಆ ರೀತಿ ಯೋಚನೆ ಮಾಡಲ್ಲ. ನಾನು ಸರಿಗಿದ್ದೀನಿ, ಬೇರೆಯವರದ್ದೇ ತಪ್ಪು ಅಂತಲೇ ನಾವು ನಮ್ಮ ಭಾವನೆಗಳಿರೋ ಅಂಥದ್ದು. ಬೇರೆಯವರು ಅದನ್ನು ಹೇಳ್ತಾರೆ, ನಾವು ಸರಿಗಿದ್ದೀವಿ, ಬೇರೆಯವರೇ ಸರಿಗಿಲ್ಲ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿದಾಗ ಏನು ಅರ್ಥ ಆಗುತ್ತೆ ಅಂತ ಹೇಳಿದರೆ, ಈ ಎಲ್ಲಕ್ಕೂ ಕೂಡ ನಾನು ಅನ್ನುವಂತಹದ್ದೇ ಕಾರಣ ಅನ್ನೋದು ಅರ್ಥ ಆಗತ್ತೆ. ಈ ಸಮಾಜ ಆಗಿರುವುದೇ ನಮ್ಮಿಂದ, ಅನೇಕ ನಾನುಗಳಿಂದ. ಅದರಿಂದ ನಾವಿಲ್ಲದೆ ಇದ್ದರೆ ಸಮಾಜ ಇದೆಯಾ? ಯೋಚನೆ ಮಾಡಿ ನೋಡಿ. ಇವತ್ತು ಒಬ್ಬ ಮನುಷ್ಯನೂ ಇಲ್ಲ ಅಂತ ಇಟ್ಕೊಂಡ್ರೆ ಸಮಾಜ ಎಲ್ಲಿಂದ ಬರುತ್ತೆ? ಇಲ್ಲ. ಪ್ರಕೃತಿಯಲ್ಲಿ ಅದೊಂದು ಭಾಗ ಹೊರಟೇ ಹೋಯಿತು. ಅದರಿಂದ ನಾವು ಸಮಾಜವನ್ನು ಕ್ರಿಯೇಟ್ ಮಾಡಿರೋವಂಥದ್ದು, ಅದನ್ನು ಹುಟ್ಟಾಕಿರೋ ಅಂಥದ್ದು. ಹಾಗಾಗಿ ನಾವಿಲ್ಲ ಅಂದರೆ ಸಮಾಜನೇ ಇಲ್ಲ. ಹಾಗಾದರೆ ಈ ಎಲ್ಲ ತೊಂದರೆ ತಾಪತ್ರಯಗಳು ಇಲ್ಲವಾಗಬೇಕಾದ್ರೆ ಯಾವುದು ತೊಂದರೆ ಇರಬಾರ್ದು, ಎಲ್ಲವೂ ಕೂಡ ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ನಾವು ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದಾರೋ ಅವರು ಬದಲಾಗಬೇಕಲ್ವ? ಯಾರಿದನ್ನು ಈ ಸಮಸ್ಯೆಯನ್ನು ಹುಟ್ಟಾಕಿದಾರೋ ಅವರು ಬದಲಾದರೆ ಸಮಸ್ಯೆ ಇಲ್ಲವಾಗತ್ತೆ. ಸಹಜವಾಗಿ ಪ್ರೇಮ ಅನ್ನೋದು ಮೂಡುತ್ತೆ. ಹುಟ್ಟಾಕಿರೋದು ಯಾರು? ನಾನು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಅಂತ ಅಂದುಕೊಳ್ಳುವ ಪ್ರತಿಯೊಬ್ಬರಲ್ಲಿಯೂ ಕೂಡ ಇರುವಂತಹ ಭೇದ ಭಾವಗಳು ಇದನ್ನು ಹುಟ್ಟು ಹಾಕಿದೆ, ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ. ಅಗಾಧವಾದ ಕಂದಕ ಇದೆ ಒಬ್ಬ ಮನುಷ್ಯನಿಗೂ, ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ, ಪ್ರತಿಯೊಂದರಲ್ಲಿಯೂ ಕೂಡ ಅಗಾಧವಾದ ಕಂದಕ ಸೃಷ್ಟಿಯಾಗಿಬಿಟ್ಟಿದೆ. ಅದರಿಂದ ಈಗ ಬದಲಾಗಬೇಕಾಗಿರೋದು ಯಾರು? ನಾವೇ ಬದಲಾಗಬೇಕು. ಯಾಕೆಂದರೆ ಇದನ್ನು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿರೋ ಅಂಥವರು ನಾವೇನೇ. ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ನಾನೊಬ್ಬಳು ಬದಲಾದರೆ, ನಾನೊಬ್ಬ ಬದಲಾದರೆ ಏನಾಗತ್ತೆ ಅಂತ ಯೋಚನೆ ಮಾಡೋದು ಬೇಡ. ನಾವು ಬದಲಾಗುವ, ಆಗ ನೋಡುವ ಪ್ರಪಂಚ ಹೇಗಿರುತ್ತೆ ಅಂತ ಕೃಷ್ಣಜಿ ಅದನ್ನೇ ಹೇಳ್ತಾರೆ. ಯಾರಿಗಾದರೂ ಯಾರು ಕೇಳಿದ್ರೆ ನಾನೊಬ್ಬ ಬದಲಾದ್ರೆ ಆಗತ್ತಾ ಅಂದರೆ ಹೌದು ಆಗತ್ತೆ. ನೀ ಬದಲಾಗಿ ನೋಡು, ಅವಾಗ ಏನಾಗುತ್ತೆ, ಪ್ರಪಂಚ ಹೇಗಿರುತ್ತೆ ಅಂತ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅವರು. ಹಾಗಾಗಿ ಯಾರು ಇದನ್ನು ಸೃಷ್ಟಿ ಮಾಡಿದಾರೋ ಅವರು ಬದಲಾಗಬೇಕು. ಅಂದರೆ ನಾವು ಬದಲಾಗಬೇಕು. ಈ ಸಮಾಜ, ಈ ಪ್ರಪಂಚ ಯಾರೋ ಒಬ್ಬರಿಂದ ಅಥವಾ ಕೆಲವೇ ಬೆರಳೆಣಿಕೆ ಎಷ್ಟು ಮಂದಿಯಿಂದ ಆಗಿಲ್ಲ, ಆಗಿರುವುದು ಅಷ್ಟೂ ಜನ ನಾನುಗಳಿಂದ ಆಗಿರುವಂತಹದ್ದು. ಹಾಗಾಗಿ ಎಲ್ಲೋ ಕೆಲವರದ್ದಲ್ಲ ಇದು ಸಮಾಜ. ಈಗ ಅಂದ್ಕೊಂಡಿರೋದೇನೋ ಇಂಥ ದೇಶದ ಆ ದೇಶವೇ ಪ್ರಧಾನ, ಅದರಿಂದ ಅವರ ಹೆಂಡಿದಾರಲ್ಲ ಅವರೇ ಎಲ್ಲ ಅಲ್ಲ. ಎಲ್ಲರೂ ಕೂಡ ಇದಕ್ಕೆ ಕಾರಣ ಆಗಿರ್ತಾರೆ. ಕೆಲವರಿಂದ ಆಗಿಲ್ಲ ಇದು. ನಾವೆಲ್ಲರೂ ಕೂಡ ಈ ಪ್ರಪಂಚದ, ಅದರ ಹಿಂಸೆಯ, ಅದರ ತೊಂದರೆಯ, ಅದರ ಸಮಸ್ಯೆಯ ಭಾಗಗಳೇ ಆಗಿದ್ದೇವೆ. ಪ್ರತಿಯೊಂದು ಕೂಡ ನಮ್ಮ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ಎಲ್ಲೋ ಅಣುಬಾಂಬ್ ಬಿತ್ತು ಹಾಕಿದ್ರು ಅಂತಂದರೆ ಅದರ ಸೋರಿಕೆ ನಮ್ಮ ಮೇಲೂ ಆಗುವ ಸಾಧ್ಯತೆ ಇರುತ್ತೆ ಅಲ್ವಾ? ಅದರ ಎಫೆಕ್ಟ್ ನಮಗೂ ಆಗತ್ತೆ ಅಲ್ವಾ?
ಹಾಗಾಗಿ ಇಡೀ ಗ್ಲೋಬನ್ನೇ ಒಂದು ಅಂತ ನಾವು ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ, ಈ ಎಲ್ಲ ಸಮಸ್ಯೆಗೆ ಎಲ್ಲರೂ ಕಾರಣ ಆಗ್ತೀವಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರಪಂಚ ಒಬ್ಬರಿಂದ ಅಥವಾ ಕೆಲವರಿಂದ ಮಾತ್ರ ಆಗಿರುವಂತಹದ್ದಲ್ಲ. ನಾವೆಲ್ಲರೂ ಕೂಡ ಪ್ರಪಂಚದ ಭಾಗಗಳೇ. ನಾವು ಮಾತ್ರ ಸರಿ ಹೋಗ್ಬಿಟ್ಟಿದ್ದೀವಿ ಅಂತ ಅಲ್ಲ, ನಮ್ಮನ್ನು ಇನ್ನೂ ಸರಿ ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಇದೆ, ಅದರ ಭಾಗನೇ. ಹಾಗಾಗಿ ಪ್ರಪಂಚ ಅಂದರೆ ನಾವು ಇನ್ನೊಬ್ಬರೊಂದಿಗೆ ಹೊಂದಿರುವಂತಹ ಸಂಬಂಧಗಳು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಯಾಕೆಂದರೆ ಅದೇನೇ ಸಂಬಂಧವೇ ಈ ಒಂದು ವಿಷಯಗಳಿಗೆ ಕಾರಣ ಆಗಿರುವಂತಹದ್ದು, ಸಮಸ್ಯೆಗಳಿಗೆ. ಅದಕ್ಕೆ ಕೃಷ್ಣಜಿಯವರು ಏನು ಹೇಳ್ತಾರೆ ಗೊತ್ತಾ, ಯು ಆರ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ನೀವೇ ಪ್ರಪಂಚ ಅಂತ ಹೇಳ್ತಾರೆ. ನಾವು ಹೆಂಗೆ ಪ್ರಪಂಚ ಆಗೋಕ್ಕಾಗತ್ತೆ ಅಂದರೆ, ನಾವೇ ಈ ಎಲ್ಲಕ್ಕೂ ಸೃಷ್ಟಿಕರ್ತರಾಗಿರೋದ್ರಿಂದ, ಕಾರಣಕರ್ತರಾಗಿರೋದ್ರಿಂದ ನಾವೇ ಪ್ರಪಂಚ ಅಂತ. ಯು ಆರ್ ದಿ ವರ್ಲ್ಡ್, ನೀನೇ ಪ್ರಪಂಚ ಅಂತ ಹೇಳ್ತಾರೆ. ಈ ಸಮಾಜ ಬದಲಾಗಬೇಕು ಅಂತ ಹೇಳಿದ್ರೆ ಮೊದಲು ನಾವುಗಳು ಬದಲಾಗಬೇಕು. ಆವಾಗ ಮಾತ್ರ ಪ್ರಪಂಚ ಸರಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವುಗಳು ಬದಲಾಗಬೇಕಾಗತ್ತೆ, ನಾವು ಪರಿವರ್ತನೆಗೊಳ್ಳಲೇಬೇಕಾಗತ್ತೆ. ಆವಾಗ ನಮ್ಮ ದೈನಂದಿನ ಜೀವಿತದಲ್ಲಿ ಭಿನ್ನವಾದಂತಹ ದೃಷ್ಟಿಕೋನ ಬರುತ್ತೆ. ಈಗ ನಾವೇನೋ ದೃಷ್ಟಿಕೋನ ಹೊಂದಿದ್ದೇವೆ ಅಂದರೆ, ನಾನು ಸರಿ ಇದ್ದೀನಿ, ಬೇರೆಯವರು ಸರಿ ಇಲ್ಲ, ಅಥವಾ ಅವರಿಂದ ತೊಂದರೆ, ಇವರಿಂದ ತೊಂದರೆ, ಇವರೇ ಇದು ಹಾಗೆ ಅಂತ ಹೇಳಿ ನಾವು ಅಂದ್ಕೊಳ್ತೇವೆ. ಮೊದಲು ಆ ದೃಷ್ಟಿಕೋನ ಬದಲಾಗಬೇಕು. ಹೇಗೆ ಬದಲು ಮಾಡ್ಕೊಳ್ಳೋದು ಅದನ್ನು ನೋಡ್ತಾ ಹೋಗೋಣ. ಭಿನ್ನವಾದಂತಹ ದೃಷ್ಟಿಕೋನ ಬರಬೇಕಾಗತ್ತೆ. ನಾವು ಬದಲಾಗಬೇಕಾದ್ರೆ ಏನು ಮಾಡಬೇಕು? ಮೊಟ್ಟ ಮೊದಲು ಮೂಲಭೂತವಾಗಿ ಮೊದಲು ನಾವು ಬದಲಾಗಬೇಕು ಅಂದರೆ ನಾವು ಏನು ಅನ್ನೋದನ್ನು ತಿಳ್ಕೊಂಡ್ರೆ ತಾನೇ ಹೆಂಗೆ ಬದಲಾಗಬೇಕು ಅನ್ನೋದು ಗೊತ್ತಿರುತ್ತೆ. ಇಲ್ಲದೇ ಇದ್ರೆ ಹೇಗೆ ಗೊತ್ತಾಗೋಕ್ಕೆ ಸಾಧ್ಯ ಆಗುತ್ತೆ? ನಾನೇನು ಅನ್ನೋದನ್ನು ತಿಳಿದಾಗ ನಾನು ಬದಲಾಗಲಿಕ್ಕೆ ಸಾಧ್ಯ ಉಂಟು. ಏನು ಬದಲಾಗಬೇಕು ಅದು ಆಮೇಲೆ ನೋಡೋದು, ಯಾವ ರೀತಿ ಬದಲಾಗಬೇಕು ಅಂತ. ಮೊದಲು ನಾನು ಏನು ಅನ್ನೋದು ತಿಳಿದಾಗ ಮಾತ್ರವೇ ನಮಗೆ ಮುಂದಕ್ಕೆ ದಾರಿ ಸಿಗುವಂಥದ್ದು. ಮೊದಲು ನಮ್ಮನ್ನು ನಾವು ಅರಿಯಬೇಕು, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ನಾವು ಹೇಗಿದ್ದೇವೆ, ನಾವು ಏನಾಗಿದ್ದೇವೆ, ನಮ್ಮ ಆಲೋಚನೆಗಳೇನು, ನಮ್ಮ ಭಾವನೆಗಳೇನು, ನಮ್ಮ ವಿಷಯ ಏನು ಅಂತ ಹೇಳಿ ಅದನ್ನು ಅರಿತುಕೊಂಡಾಗ ಮಾತ್ರ ನಮ್ಮಲ್ಲಿ ಮೂಲಭೂತ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಅದು ತರೋರು ಯಾರು? ಬೇರೆ ಯಾರೋ ಅಲ್ಲ, ನಾವೇ ತರುವಂತಹವರು. ಹಾಗಾಗಿ ಈ ಸಮಸ್ಯೆಗಳಿಗೆ ನಾವೇ ಕಾರಣ. ಅದಕ್ಕಾಗಿ ನಮ್ಮನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು, ನಾನೇನು ಅನ್ನೋದನ್ನು ತಿಳ್ಕೊಳ್ಬೇಕು. ಇದು ಕೃಷ್ಣಜಿಯವರು ಹೇಳುವಂತಹ ವಿಷಯ. ನಾನು ಅಂದರೆ ನಮ್ಮ ವಿಚಾರಗಳು, ನೆನಪುಗಳು, ತೀರ್ಮಾನಗಳು, ಅನುಭವಗಳು, ಉದ್ದೇಶಗಳು, ನಾನು ಹೀಗೆ ಇರಬೇಕು ಅನ್ನುವಂತಹದ್ದು, ನಾನು ಹೀಗಿರಬಾರ್ದು ಅನ್ನುವಂತಹದ್ದು, ಏನೆಲ್ಲ ಕಟ್ಟುಪಾಡುಗಳನ್ನು ನಾವು ಹಾಕ್ಕೊಂಡಿದ್ದೀವಲ್ವ, ಇದೆಲ್ಲವೂ ನಾನು ಮಾಡುವ ಪ್ರಜ್ಞಾಪೂರ್ವಕ ಪ್ರಯತ್ನಗಳು, ಇವೆಲ್ಲಕ್ಕಾಗಿ ಹೋರಾಟ ನಡೆಸ್ತಿರ್ತೀವಲ್ವ. ಈ ಹೋರಾಟ ನಡೆಸ್ತಾ ಇರುವಂತಹ ವಸ್ತುವೇ ನಾನು, ಅಥವಾ ಅದನ್ನು ನಾನು ಅನ್ನೋದಕ್ಕಿಂತ ಇನ್ನೊಂದು ಪದ ಹೇಳಬಹುದು, ಅದು ಅಹಂ ಅಂತ. ಸಂಸ್ಕೃತದಲ್ಲಿ ಅಹಂ ಅಂತ ಕರೀತಾರೆ. ಅಹಂಕಾರ ಪೂರ್ತಿಯಲ್ಲ, ಅಹಂ ಅಂತ ಹೇಳ್ತಾರೆ. ಅದನ್ನು ನಾನು ಅಂದರೆ ಅಹಂ ಅಂತ ಹೇಳೋದು. ಈ ಅಹಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಸ್ವಜ್ಞಾನ. ಅಹಮ್ಮನ್ನು ಅರಿಯುವುದೇ ಸ್ವಜ್ಞಾನ. ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಮ್ಮ ಕಡೆಗೆ ಗಮನ ಕೊಡಬೇಕು, ಅಹಮ್ಮನ ಕಡೆಗೆ ಗಮನ ಕೊಡಬೇಕಾಗತ್ತೆ. ಅಕ್ಕ ಮಹಾದೇವಿಯವರು ಒಂದು ವಚನ ಹೇಳ್ತಾರೆ. ಅವ್ರು ಹೇಳ್ತಾರೆ, ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲೇ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಎಷ್ಟು ಸರಳವಾಗಿ 2 ಸಾಲುಗಳಲ್ಲಿ ನಮ್ಮನ್ನು ನಾವು ಹೇಗೆ ಇಟ್ಕೋಬೇಕು ಅನ್ನೋದನ್ನು ಅವ್ರು ಹೇಳಿಬಿಡ್ತಾರೆ. ಅಂದರೆ ಎಲ್ಲವನರಿದು ಫಲವೇನಯ್ಯ, ನಾವು ಹೋಗಿ ಎಲ್ಲದನ್ನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೊರಗಡೆಗೆ ನನ್ನನ್ನು ಬಿಟ್ಬಿಟ್ಟು ಹೊರಗಡೆ ಹೋಗಿ ಎಲ್ಲ ಪ್ರಪಂಚದ ಎಲ್ಲ ವಿಷಯಗಳನ್ನು ತಿಳ್ಕೊಳ್ತೀನಿ. ಅವ್ರು ಹೇಗೆ, ಇವ್ರು ಹೇಗೆ, ಅದು ಹೇಗೆ, ಇದು ಹೇಗೆ ಅಂತ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಏನು ಉಪಯೋಗ ಅಂತ ಕೇಳ್ತಾರೆ. ಎಲ್ಲವನರಿದು ಫಲವೇನಲ್ಲ ಏನಯ್ಯ, ತನ್ನ ತಾನು ಅರಿಯಬೇಕಲ್ಲದೆ, ತನ್ನನ್ನು ತಾನು ಅರ್ಥ ಮಾಡ್ಕೊಳ್ದಲೇ ಇನ್ನೇನನ್ನು ಅರ್ಥ ಮಾಡಿಕೊಂಡ್ರೂ ಸಾಧ್ಯ ಇಲ್ಲ, ಆಗಲ್ಲ ಅಂತಾರೆ. ತನ್ನಲ್ಲೇ ಅರಿವು ಸ್ವಯವಾಗಿರಲು ಅವ್ರು ಹೇಳ್ತಾರೆ. ಅರಿವು ಎಲ್ಲಿದೆ? ನಿನ್ನ ಒಳಗೆ ಇದೆ, ಸ್ವಯವಾಗಿದೆ, ಅಲ್ಲೇ ಇದೆ, ನಿನ್ನ ಒಳಗೆ ಅರಿವಿದೆ, ಬೇರೆ ಕಡೆ ಇಲ್ಲ ಅರಿವು ಅನ್ನೋದು.
ನಿನ್ನಲ್ಲೇ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚೆನ್ನಮಲ್ಲಿಕಾರ್ಜುನ. ಅಂದರೆ ಬೇರೆಯವ್ರನ್ನ ಕೇಳೇನು ಉಪಯೋಗ? ಅರಿವು ಹೇಗಿದೆ, ಅರಿವು ಹೇಗೆ ಬರುತ್ತೆ, ಸ್ವಜ್ಞಾನ ಹೇಗಿದೆ ಅಂತ ಯಾರನ್ನಾದ್ರೂ ಕೇಳೋಕ್ಕೆ ಸಾಧ್ಯನಾ? ಆಗಲ್ಲ. ಯಾಕೆಂದರೆ ಅರಿವು ನನ್ನಲ್ಲೇ ಇದೆ, ಸ್ವಜ್ಞಾನ ಬೇಕಾಗಿರೋದು ನನಗೆ, ಬೇರೆಯವರು ನನಗೆ ಯಾವ ರೀತಿ ಹೆಲ್ಪ್ ಮಾಡೋಕ್ಕೆ ಸಾಧ್ಯ? ಕೃಷ್ಣಮೂರ್ತಿ ಥರದವ್ರು ಏನು ಮಾಡ್ತಾರೆ? ಕನ್ನಡಿ ತೋರಿಸ್ತಾರೆ, ನೋಡು ಇದು ನೀನು, ಇದು ನಿನ್ನ ಒಳಗಿನ ಭಾವನೆಗಳು ಏನೇನಿದೆ ಇದೆಲ್ಲವೂ ನೀನೇ ಅಂತೇಳಿ ಕನ್ನಡಿ ಇಡ್ತಾರೆ ಮುಂದೆ, ನಮ್ಮ ಮುಂದೆ. ಈ ಥರ ಕನ್ನಡಿ ಇಡುವವರು ಬೇಕು ನಮಗೆ. ಅದು ಹಾಗೆ ಹೀಗೆ ಅಂತ ದಾರಿ ತಪ್ಪಿಸೋರು ಬೇಡ, ಕನ್ನಡಿ ಹಿಡಿಯೋರು ಬೇಕು. ಹಾಗೆ ಇಲ್ಲಿ ಹೇಳ್ತಾರೆ, ಅದಕ್ಕೋಸ್ಕರ ಅನ್ಯರ ಕೇಳಲುಂಟೆ, ಬೇರೆಯವರನ್ನು ಕೇಳಿ ಏನು ಉಪಯೋಗ ಇಲ್ಲ. ನಿನ್ನ ಒಳಗೆ ಅರಿವು ಇದೆ, ಆ ಅರಿವು ಸ್ವಯವಾಗಿದೆ, ಅದನ್ನು ನೋಡಿಕೋ, ಅರಿವಿನಿಂದ ಇರು, ನಿನ್ನನ್ನು ನೀನು ತಿಳ್ಕೊಳ್ತೀಯ ಅಂತ ಹೇಳ್ತಾರೆ. ಸ್ವಜ್ಞಾನ ಅಂದರೆ ಅದೇ ಸ್ವಂತದ ಜ್ಞಾನ, ನನ್ನನ್ನು ನಾನು ಕಂಡುಕೊಳ್ಳುವ ಪ್ರಕ್ರಿಯೆ. ನಮ್ಮಲ್ಲಿ ನಾವು ಮೂಲಾಗ್ರ ಕ್ರಾಂತಿಯನ್ನು ಅಥವಾ ಪರಿವರ್ತನೆಯನ್ನು ಅಥವಾ ಪುನರುತ್ಥಾನವನ್ನು ತರಬಲ್ಲ ನಿಜವಾದ ಮೌಲ್ಯಗಳನ್ನು ಕಂಡುಹಿಡಿಯಬೇಕಾಗಿದೆ. ನನ್ನನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡಿಕೊಳ್ಳುವ ಒಂದು ವಿಷಯವನ್ನು ನಾನು ತಿಳ್ಕೊಳ್ಬೇಕಾಗಿದೆ, ಅದು ಕಂಡುಹಿಡ್ಕೋಬೇಕಾಗಿದೆ. ಅದನ್ನು ಹೊರಗಡೆ ಅಲ್ಲ, ನನ್ನಿಂದ ಹೊರಗಿಲ್ಲ, ಅದು ನನ್ನ ಒಳಗೆ ಕಂಡುಹಿಡ್ಕೋಬೇಕಾಗಿದೆ ಅದನ್ನು. ಹಾಗಾಗಿ ಆ ಮೌಲ್ಯಗಳನ್ನು ಕಂಡುಹಿಡಿಯಬೇಕಾದ್ರೆ ಏನು ಮಾಡಬೇಕು? ಮೊದಲು ನನ್ನನ್ನು ನಾನು ಅರಿಬೇಕು. ನಾನು ಅಮೂಲಾಗ್ರ ಬದಲಾವಣೆ ಆಗಬೇಕು ಅಂದರೆ ನಾನು ಏನಾಗಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಳೋದಲ್ಲೇ ಇದ್ದರೆ ನಾನು ಏನು ಬದಲಾಗೋದಕ್ಕೆ ಸಾಧ್ಯ ಇದೆ? ಅದರಿಂದ ನನ್ನನ್ನು ನಾನು ತಿಳಿಯಬೇಕು. ಅದನ್ನು ಸ್ವಜ್ಞಾನ, ತನ್ನನ್ನು ತಾನು ಅರಿಯುವುದು ಅಂತ ಹೇಳ್ತಾರೆ. ಇದು ಜ್ಞಾನದ ಪ್ರಾರಂಭ ಅಂತ ಕೃಷ್ಣಮೂರ್ತಿ ಅವರು ಹೇಳ್ತಾರೆ. ನಾವು ಅಂದ್ಕೊಳ್ಳೋದೇನು, ಗುಡ್ಡೆ ಗ್ರಂಥಗಳನ್ನು ಓದಿ ತಲೆ ತುಂಬಿಕೊಂಡಿದ್ದೀವಲ್ವ, ಅದು ಜ್ಞಾನ ಅಂತ ನಾವು ಅಂದ್ಕೊಂಡಿದ್ದೀವಿ. ಕೃಷ್ಣಮೂರ್ತಿಯವರು ಸಗಟಾಗಿ ಅದನ್ನು ತಿರಸ್ಕಾರ ಮಾಡ್ತಾರೆ. ಜ್ಞಾನದ ಪ್ರಾರಂಭ ಯಾವಾಗ ಅಂತ ಹೇಳಿದ್ರೆ, ನಿನ್ನನ್ನು ನೀನು ಅರಿಯೋದಕ್ಕೆ ಪ್ರಾರಂಭ ಮಾಡಿದ ದಿವಸ ನಿನಗೆ ಜ್ಞಾನ ಪ್ರಾರಂಭ ಆಗತ್ತೆ ಅಂತ ಹೇಳ್ತಾರೆ. ಅದು ಜ್ಞಾನದ ಪ್ರಾರಂಭ, ನಿನ್ನನ್ನು ನೀನು ಅರಿಯುವುದೇ ಜ್ಞಾನದ ಪ್ರಾರಂಭ ಅಂತ ಹೇಳ್ತಾರೆ. ಹಾಗಾಗಿ ಅದು ಜ್ಞಾನದ ಪ್ರಾರಂಭ ಆಗಿರೋದ್ರಿಂದ ಅದರಿಂದ ಆ ಜ್ಞಾನದಿಂದ ಆ ಸ್ವಜ್ಞಾನವೇ ಪರಿವರ್ತನೆಯ ಅಥವಾ ಪುನರುತ್ಥಾನದ ಪ್ರಾರಂಭ. ಆಗ ಪುನರುತ್ಥಾನ ಆಗುವಂತಹದ್ದು ಆ ಜ್ಞಾನದಿಂದ ಪುನರುತ್ಥಾನ. ಜ್ಞಾನ ಯಾವುದು? ನನ್ನನ್ನು ನಾನು ತಿಳ್ಕೊಳ್ಳುವಂತಹ ಜ್ಞಾನ. ನಾವು ಯಾವುದೇ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೂ ಏನು ಮಾಡಬೇಕು? ಆ ವಸ್ತುವಿನೊಂದಿಗೆ ಇರಬೇಕು. ಇವಾಗ ಒಂದು ಮಾವಿನ ಹಣ್ಣಿದೆಯಪ್ಪ, ಅದರ ರುಚಿ ನಮ್ಗೆ ಹೇಗೆ ಗೊತ್ತಾಗ್ತದೆ? ಯಾರ್ಯಾರೋ ಮಾರೋವನು ಏನೇನೋ ಹೇಳ್ತಾನೆ, ಅಷ್ಟು ಚೆನ್ನಾಗಿದೆ, ಅಲ್ಲಿಂದ ತರಿಸಿದೆ, ಇಲ್ಲಿಂದ ತರಿಸಿದೆ, ಹಿಂಗಿದೆ ಹಾಗಿದೆ. ಅದರ ರುಚಿ ನಿಮಗೆ ತಿಳಿಯುತ್ತಾ? ತಿಳಿಯಲ್ಲ. ಯಾವಾಗ ನಿಮಗೆ ರುಚಿ ತಿಳಿಯುತ್ತೆ? ಯಾವಾಗ ತಿಳಿಯುತ್ತೆ? ತಿಂದಾಗ ತಿಳಿಯುತ್ತೆ. ಅದೇ ರೀತಿ ನಾವು ಏನೇನಾದರೂ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಅದ್ರ ಜೊತೆ ಇರಬೇಕಾಗತ್ತೆ ಅಲ್ವಾ? ಒಂದು ಚಿಕ್ಕ ಮಗು ನೀವು ಎತ್ಕೊಳ್ಳೋಕೆ ಹೋಗಿ ಬರಲ್ಲ. ಅದಕ್ಕೆ ಅಪ್ಪ ಅಮ್ಮ ಮಾತ್ರ ಅಭ್ಯಾಸ ಆಗಿರುತ್ತೆ, ಅಜ್ಜಿ ತಾತ ಮಾತ್ರ ಅಭ್ಯಾಸ ಆಗಿರುತ್ತೆ. ನಾವು ಯಾರೋ ಹೊಸಬ್ರು ಎತ್ಕೊಳ್ಳೋಕೆ ಹೋದರೆ ಅದು ಬೇಡ ಅಂತ ಪಕ್ಕ ತಿರುಗಿಸ್ಕೊಳ್ಳುತ್ತೆ. ಅದ್ರ ಜೊತೆ ಒಂಚೂರು ಆಟ ಸಾಮಾನು ಕೊಡ್ತೀರಾ, ಏನೋ ಕೊಡ್ತೀರಾ, ಆಟ ಆಡಿಸ್ತೀರಾ, ಜೊತೇಲಿ ಇರ್ತೀರಾ. ಅವಾಗ ಅದಕ್ಕೆ ಇವರು ನಮ್ಮೂರು ಅಂತ ಹೇಳಿ ನಿಮ್ಮ ಹತ್ರ ಬರುತ್ತೆ. ಹೌದು ತಾನೇ? ಈ ಸ್ವಜ್ಞಾನನೂ ಅದೇ ಕತೆ. ನಾವು ನಮ್ಮ ಜೊತೆ ಬದುಕೋದೇ ಇಲ್ವಲ್ಲ. ಯಾವಾಗಲೂ ನಮ್ಮ ನೋಟ ಯಾವ ಕಡೆ? ಹೊರಮುಖ. ಅದು ಅವ್ರು ಹಾಗೆ, ಇವ್ರು ಹೀಗೆ ಹಾಗೆ ಇಲ್ಲೇ ಇರ್ತೀವಿ ನಾವು. ನಮ್ಮ ಕಡೆ ಯಾವತ್ತು ನೋಡ್ಕೊಳ್ತೀವಿ? ಅದಕ್ಕೆ ಹೇಳ್ತಾರೆ, ಯಾವುದನ್ನಾದರೂ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದನ್ನು ಗಮನಿಸಬೇಕು, ಅದರೊಂದಿಗೆ ಬಾಳಬೇಕು, ಅದರೊಂದಿಗೆ ಇರಬೇಕು. ಅದೇ ಇಲ್ದೆಲ್ಲ ಇದ್ದರೆ ಹೇಗಾಗತ್ತೆ? ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಅವಾಗ ಅದರಲ್ಲಿ ಅಡಗಿರುವ ಎಲ್ಲವನ್ನು, ಅದರ ಸ್ವಭಾವವನ್ನು, ಅದರ ರಚನೆಯನ್ನು, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮನ್ನು ನಾವು ಅರಿಯೋದು ಅಂದರೆ ನನಗೆ ಗೊತ್ತಿಲ್ವ, ನಂಗೆ ಗೊತ್ತು ಅಂತ ಹೇಳಿಬಿಡಬೇಡಿ. ಅಷ್ಟು ಈಸಿ ಅಲ್ಲ ಅದು. ನಿಮ್ಮ ಆಲೋಚನೆಗಳು ಅದರ ಹಿಂದಕ್ಕೆ ಹೋಗಬೇಕು. ಅದು ಉತ್ಪತ್ತಿ ಆಗಿದ್ದೆ ಅಲ್ಲಿಂದ ಅಲ್ಲಿಯ ಮೂಲದವರೆಗೆ ನಾವು ತಲುಪಬೇಕಾಗತ್ತೆ. ಇಲ್ದಿದ್ರೆ ಆಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕಷ್ಟ ಇದೆ ವಿಷಯ. ಅದನ್ನು ಸರಳವಾಗಿ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಆದರೆ ಅದನ್ನು ಮಾಡೋದು ನಮಗೆ ಬಹಳ ಅರಿವು ಬೇಕು, ಅದಕ್ಕೆ ಟೈಮ್ ವೇಳೆ ಬೇಕು, ನಮ್ಮನ್ನು ನಾವು ನೋಡ್ಕೊಳ್ಳೋ ಅಷ್ಟು ಆ ವ್ಯವಧಾನ ನಮಗೆ ಬೇಕು. ವ್ಯವಧಾನ ಇಲ್ವಲ್ಲ ನಮಗೆ, ಆ ರೀತಿ ಇದೆ. ಅದರ ಚಲನೆ ಎಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸ್ವಜ್ಞಾನದಲ್ಲೂ ಅಷ್ಟೇ. ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮನಸ್ಸಿನ ಜೊತೆಗೆ ಇರಬೇಕು. ನಾವೇನು ಮಾಡ್ತೀವಿ? ಮನಸ್ಸಿನ ಆಲೋಚನೆಗಳ ಜೊತೆಗೆ ಪ್ರಯಾಣ ಮಾಡಿಬಿಡ್ತೀವಿ. ಏನೋ ಒಂದು ಅದು ಹೇಳ್ತು ಸರಿ, ಅದರ ಹಿಂದೆ ಹೊರಟೋಗ್ತೀವಿ ನಾವು. ಅದಲ್ಲ,
ಮನಸ್ಸನ್ನು ಜೊತೆಗಿರಬೇಕು, ಮನಸ್ಸನ್ನು ಗಮನಿಸಬೇಕು. ಗಮನಿಸ್ಬೇಕಾದ್ರೆ ಏನು ಮಾಡಬೇಕು? ಮನಸ್ಸಿಂದ ಸ್ವಲ್ಪ ಡಿಸ್ಟೆನ್ಸ್ ಕೀಪಪ್ ಮಾಡಬೇಕು. ನನ್ನಿಂದ ಹೊರಗಿರೋದನ್ನು ತಾನೇ ನಾನು ಗಮನಿಸೋಕ್ಕಾಗತ್ತೆ. ಹಾಗಾಗಿ ಮನಸ್ಸನ್ನು ಒಂದು ಆಬ್ಜೆಕ್ಟ್ ಥರ ನಾನು ನೋಡಿದಾಗ ಮಾತ್ರ ಅರ್ಥ ಆಗತ್ತದು. ನಮ್ಮ ಪ್ರತಿಯೊಂದು ಆಲೋಚನೆಗಳನ್ನು, ನಮ್ಮ ಪ್ರತಿಯೊಂದು ಭಾವನೆಗಳನ್ನು ಮತ್ತು ನಮ್ಮ ಪ್ರತಿಯೊಂದು ಅದರ ಕ್ರಿಯೆಯನ್ನು, ಅಂದರೆ ಅದು ಏನು ಆಲೋಚನೆ ಮಾಡುತ್ತೆ, ನಾವೇನು ಕೆಲಸ ಮಾಡ್ತೀವಿ, ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅದು ಹೇಗೆ? ಸುಮ್ಮನೆ ಅಲ್ಲ, ಎಚ್ಚರದಿಂದ ಗಮನಿಸಬೇಕು. ಅತ್ಯಂತ ಎಚ್ಚರದಿಂದ ಇದನ್ನು ಗಮನಿಸಿದಾಗ ಏನಾಗುತ್ತೆ? ಒಂದು ಕ್ಷಣವೂ ಬಿಡದೆ ಮನಸ್ಸನ್ನು ಗಮನಿಸಬೇಕು. ಅದೇ ಕಷ್ಟ. ನಾವು ಪ್ರಾರಂಭ ಮಾಡ್ತೀವಿ, ಯಾವಾಗ ಧ್ಯಾನ ಕಾಲದಲ್ಲಿ ಪ್ರಾರಂಭ ಮಾಡ್ತೀವಿ, ನನ್ನನ್ನೇ ನಾನು ನೋಡ್ಕೊಳ್ತಾ ಇರ್ತೀನಿ, ಸ್ವಲ್ಪ ಹೊತ್ತಾಗತ್ತೆ, ಆಮೇಲೆ ಹೊಟ್ಟೋಗ್ಬಿಟ್ಟಿರುತ್ತೆ, ಆಮೇಲೆ ಮನಸ್ಸಿನ ಜೊತೆಗೆ ಸೇರ್ಕೊಂಡ್ಬಿಟ್ಟಿರ್ತೀವಿ. ಅದಲ್ಲ. ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ಮನಸ್ಸನ್ನು ಒಂದು ಕ್ಷಣವೂ ಬಿಡದೆ ಗಮನಿಸಿದಾಗ, ಯಾವುದೇ ರೀತಿಯ ಗಮನಿಸೋದು ಹೇಗೆ? ಯಾವ ರೀತಿ? ನಾನು ಸರಿಗಿದ್ದೀನಪ್ಪ, ನಾನು ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಆಲೋಚನೆಗಳೇನು ಎಷ್ಟು ಪವಿತ್ರವಾಗಿದೆ ಗೊತ್ತಾ? ಇದಲ್ಲ. ಯಾವುದೇ ಪೂರ್ವಾಭಿಪ್ರಾಯಗಳನ್ನು ಇಟ್ಕೊಳ್ಬೇಡಿ, ಯಾವುದೇ ಜಡ್ಜ್ಮೆಂಟಲ್ಲಾಗಿರಬೇಡಿ, ನಾನು ಮಾಡಿದ್ದೇ ಸರಿ ಅಂತ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ಏನೂ ಇಲ್ಲದೆ ನಿಮ್ಮನ್ನು ನೀವು ನೋಡಿ. ಅದು ಕಷ್ಟ ಇದೆ ನೋಡೋದು, ಯಾಕೆಂದ್ರೆ ನಮ್ಗೆ ಅಭ್ಯಾಸ ಇಲ್ಲ ಅದು ಆ ಥರ ಇರಲಿಕ್ಕೆ. ಯಾವುದೇ ಪೂರ್ವಾಭಿಪ್ರಾಯ ಇಲ್ಲ, ಯಾವುದೇ ತೀರ್ಮಾನವನ್ನು ನೀಡದೆ ಸದಾಕಾಲ ಎಚ್ಚರದಿಂದ ನಿಮ್ಮ ಮನಸ್ಸನ್ನು ನೀವು ಗಮನಿಸಿ. ಆವಾಗ ನಮ್ಮ ಆಲೋಚನೆಯನ್ನು, ನಮ್ಮ ಭಾವನೆಯನ್ನು ಒಂದು ಹೂವು ಅರಳಿದಂಥ ಸಹಜವಾಗಿ ಅರಳಲಿಕ್ಕೆ ಬಿಡಿ ಅಂತಾರೆ. ಅದರಲ್ಲಿ ಸೇರಬಾರ್ದು. ಸೇರದಲ್ಲೇ ಅದರ ಪಾಡಿಗೆ ಅದು ಅರಳಲಿಕ್ಕೆ ಬಿಟ್ಬಿಡಬೇಕು. ಅವಾಗೇನಾಗತ್ತೆ? ಸಹಜವಾಗಿ ಅರಳಿ ಹೂವು ಬಿದ್ದು ಹೋಗುತ್ತಲ್ವ ಗಿಡದಿಂದ, ಆ ರೀತಿ ಆ ಆಲೋಚನೆ ಮನಸ್ಸಿನಿಂದ ಕಳಚಿಕೊಳ್ಳುತ್ತೆ, ಆ ನೆನಪು ಮನಸ್ಸಿನಿಂದ ಕಳಚಿಕೊಳ್ಳುತ್ತೆ. ಅಲ್ಲಿವರೆಗೆ ಅದನ್ನು ದೂರದ ಗಮನಿಸಿ ನೋಡಿ. ಹೂವು ಅರಳಿದಂತೆ ಅರಳಲಿ, ಬಿದ್ದು ಹೋಗಲಿ, ಬಾಡಿ ಹೋಗಲಿ. ಅದು ಮನಸ್ಸನ್ನು ಖಾಲಿ ಮಾಡುವ ವಿಧಾನ. ಹಾಗಾಗಿ ಇಲ್ಲಿ ಅತ್ಯಂತ ಏಕಾಗ್ರತೆಯಿಂದ ನೋಡ್ಕೊತೀನಿ, ನಾನು ಹೀಗೆ ಒಂದೇ ಸಮ ನನ್ನ ಮನಸ್ಸನ್ನು ಗಮನ ಇಟ್ಟು ನೋಡ್ತೀನಿ. ಬೇಡ, ಏಕಾಗ್ರತೆ ಬೇಕಾಗಿಲ್ಲ ಅಂತಾರೆ. ಏಕಾಗ್ರತೆ ಬೇಡ. ಆ ಆಲೋಚನೆಯನ್ನು ತನ್ನ ಪಾಡಿಗೆ ತಾನಿರಲು ಬಿಟ್ಟು, ಅದನ್ನು ಅರಳಲು ಬಿಟ್ಟು ಅದೇನಾಗತ್ತೋ ಅಂತ ನೋಡಬೇಕು. ಅಂತಹ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕು. ನಾವೇನು ಮಾಡ್ತೀವಿ ಅಂದರೆ, ನಮಗೆ ಕಾನ್ಸಂಟ್ರೇಷನ್ ಅಭ್ಯಾಸ ಆಗಿ ಹೋಗಿದೆ. ಒಂದು ಪುಸ್ತಕ ಕಾನ್ಸಂಟ್ರೇಷನ್ ಮಾಡಿಯೇ ಓದು. ಚಿಕ್ಕಂದಿನಿಂದ ನಾವು ಕಲ್ತಿರೋದು ಅದೇನೇನೆ. ಒಂದು ಕೆಲಸ ಗಮನವಿಟ್ಟು ಮಾಡು, ಅದಕ್ಕೆ ಹೆಚ್ಚು ಮನಸ್ಸನ್ನು ಸಂಪೂರ್ಣ ಉಪಯೋಗಿಸಿ ಮಾಡು. ಈ ರೀತಿಯಾಗಿ ನಾವು ಈಗ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಿ ನೋಡ್ತೀನಿ ಅಂತ ಹೇಳಿದರೆ ಆಗಲ್ಲ. ಅದಕ್ಕೆ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು, ಅದು ಸರಿ ಇದು ತಪ್ಪು ಅಂತ ಏನೂ ಹೇಳಿದೆ, ನೀ ಹೀಗಿರಬೇಕು, ಹೀಗೆ ಯೋಚನೆ ಮಾಡಬೇಕು, ಈ ಥರ ಯೋಚನೆಗಳು ನಿನಗೆ ಬರಲೇಬಾರದು, ಈ ಯಾವುದನ್ನು ನಾವು ಮಧ್ಯದಲ್ಲಿ ಮಾಡೋ ಹಾಗಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ನೋಡಬೇಕಾಗತ್ತೆ. ತಿರುಚಲು ಹೋಗಬೇಡಿ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ತಿದ್ದಬೇಡಿ, ಅದನ್ನು ತಿರುಚಬೇಡಿ, ಅದನ್ನು ಜಡ್ಜ್ ಮಾಡಬೇಡಿ, ಅದನ್ನು ಹೀಗಿದೆ, ಹೀಗಿರಬೇಕಾಗಿತ್ತು, ಹಾಗಿರಬೇಕಾಗಿತ್ತು ಅಂತ ಹೇಳಬೇಡಿ ಅಂತ ಹೇಳ್ತಾರೆ. ಅದನ್ನು ನಿರ್ಬಂಧನೂ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗೆಯೇ ಅದರೊಂದಿಗೂ ಸೇರಿ ಹೋಗದೆ, ಅದರೊಂದಿಗೆ ಒಂದಾದರೆ ಅದರ ಜೊತೆ ಹೊರಟೋಗ್ಬಿಡ್ತೀವಿ. ಸುಮ್ಮನೆ ಎಚ್ಚರದಿಂದ ಗಮನಿಸುತ್ತಿರಬೇಕು. ಇದೇ ನಮಗೆ ಕಷ್ಟ ಕೊಡೋದು. ಎಚ್ಚರದಿಂದ ಗಮನಿಸೋದೇ ಕಷ್ಟ. ಒಂದಷ್ಟೊತ್ತು ಇರುತ್ತೆ. ಆನಾಪಾನ ಮಾಡುವಾಗ ನೋಡಿ, 10 ನಿಮಿಷಗಳ ಕಾಲ ಅಳ್ಳಾಡಲ್ಲ ಮನಸ್ಸು, ಆನಾಪಾನ ಮಾಡೋವರೆಗೂ ಇರುತ್ತೆ. ಆಮೇಲೆ ನಾವು ವಿಪಶ್ಯನ ಶುರು ಮಾಡಿದಾಗ ನಾಪತ್ತೆ ಆಗಿಬಿಟ್ಟಿರುತ್ತೆ, ಯಾವಾಗಲೂ ನಾಪತ್ತೆ ಆಗಿಬಿಟ್ಟಿರುತ್ತೆ. ಹುಷಾರಾಗಿ ನಮ್ಮನ್ನು ನಾವು ಎಚ್ಚರದಿಂದ ಇರೋದನ್ನು ಜಾಸ್ತಿ ಅಭ್ಯಾಸ ಮಾಡ್ತಾ ಹೋಗಬೇಕಾಗತ್ತೆ. ಇಂತಹ ನಿರ್ಬಂಧವಿಲ್ಲದ ಎಚ್ಚರದಲ್ಲಿ ಆಲೋಚನೆ ಹೂವಿನಂತೆ ಅರಳುತ್ತೆ. ಆವಾಗ ಅದನ್ನು ಆಳವಾಗಿ ಪರಿಶೀಲಿಸಿದಾಗ, ಗಮನಿಸಿದಾಗ ಆಲೋಚನೆ ಕೊನೆಗೊಳ್ಳುತ್ತೆ. ಹಿಂದೆ ಭಗವಾನ್ ಬುದ್ಧರ ಇದನ್ನು ಮಾಡುವಾಗ ಮನಸ್ಸನ್ನು ಖಾಲಿ ಮಾಡುವುದು ಹೇಗೆ ಅಂತ ಹೇಳಿ ಒಂದು ಉಪನ್ಯಾಸವನ್ನು ಕೊಟ್ಟಿದ್ದೆ. ಅದಕ್ಕೆ ಬಹಳ ಹೆಚ್ಚಿನ ವ್ಯೂಸ್ ಇವತ್ತಿಗೂ ಕೂಡ ಅದು ಉಳಿಸ್ಕೊಂಡಿದೆ. ಅಂದರೆ ಮನಸ್ಸನ್ನು ಖಾಲಿ ಮಾಡಲಿಕ್ಕೆ ಎಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ, ಎಷ್ಟು ಜನ ಅದರ ಕಡೆಗೆ ಗಮನ ಹರಿಸಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇದರಿಂದ ನಮಗೆ ಪ್ರಯತ್ನ ಮಾಡ್ತಾರೆ, ಆದರೆ ಅದು ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಆಲೋಚನೆಗಳು ಕೊನೆಗೊಳ್ಳಬೇಕು. ನಮ್ಮ ಇಡೀ ಇರುವಿಕೆಯ ಬಗೆಗೆ ಎಚ್ಚರವನ್ನು ಇಟ್ಕೊಂಡು, ಆ ಎಚ್ಚರದ ಮುಖಾಂತರ ನಮ್ಮ ಎಲ್ಲ ಆಲೋಚನೆಗಳನ್ನು, ಭಾವನೆಗಳನ್ನು ಅರಿಯಬೇಕು ಅಷ್ಟೇ. ಅದನ್ನು ಏನು ಹೇಳಬಾರ್ದು. ಅದನ್ನು ಅರ್ಥ ಮಾಡಿಕೊಂಡಾಗ ಅವೆಲ್ಲವೂ ಕೂಡ ಅರಳಿ ನಂತರ ಇಲ್ಲವಾಗುತ್ತವೆ. ಅದು ನಿಷ್ಕ್ರಿಯ ಸತತ ಎಚ್ಚರ ಅಂತ ಹೇಳ್ತಾರೆ. ಆ ಪದ ಉಪಯೋಗಿಸ್ತಾರೆ ಕೃಷ್ಣಮೂರ್ತಿಯವರು. ನಿಷ್ಕ್ರಿಯ ಸತತ
ಎಚ್ಚರ ಅಂತ ಹೇಳ್ತಾರೆ. ಅಂದರೆ ಕಾನ್ಸ್ಟೆಂಟ್ ಅವೇರ್ನೆಸ್ ಅಂತ ಹೇಳ್ತಾರೆ. ಅದು ನಿಷ್ಕ್ರಿಯ, ಅದೇನು ಮಾಡಲ್ಲ, ಸುಮ್ಮನೆ ಗಮನಿಸುವುದಷ್ಟೇ. ಸತತ ಎಚ್ಚರ, ಯಾವಾಗಲೂ ಕಾನ್ಸ್ಟೆಂಟಾಗಿರುವಂತಹ ಅವೇರ್ನೆಸ್ ಆಗಿರುತ್ತೆ ಅದು ಅಂತ ಹೇಳ್ತಾರೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಆಶಯ ಇರಬೇಕು ಅಂತಾರೆ ಕೃಷ್ಣಮೂರ್ತಿಯವರು. ತಹ ಇರಬೇಕು, ನಾನು ಅರ್ಥ ಮಾಡ್ಕೊಳ್ಬೇಕು, ನಾನು ಅರಿಲೇಬೇಕು, ಇವತ್ತು ಏನೇ ಆಗಲಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅನ್ನುವ ತಹ ನಮಗಿರಬೇಕು. ಆಗ ಮಾತ್ರ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಅದನ್ನು ಹೇಳ್ತಾರೆ, ಆಶಯ ಇರಬೇಕು, ಜೀವನದ ಸಮಗ್ರ ಅರ್ಥ ಕಂಡುಹಿಡಿಬೇಕು ಅನ್ನೋ ಆಶಯನೂ ಇರಬೇಕು. ಈಗ ನಾವು ಜೀವನದ ಅರ್ಥ ನೋಡೋಕ್ಕೆ ಹೋಗಲ್ಲ. ನನ್ನ ಪಾಡು ನಾನು ಚೆನ್ನಾಗಿದ್ದರೆ ಸಾಕು, ನನ್ನ ಕುಟುಂಬ ಚೆನ್ನಾಗಿದ್ದರೆ ಸಾಕು, ನಮಗೆ ಗೊತ್ತಿರೋರೆಲ್ಲ ಚೆನ್ನಾಗಿದ್ದುಬಿಟ್ರೆ ಸಾಕು, ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅದಲ್ಲ, ಜೀವನ ಸಮಗ್ರವಾದದ್ದು. ಇಡೀ ವಿಶ್ವದಲ್ಲಿರುವ ಎಲ್ಲ ಸೃಷ್ಟಿಯೂ ಜೀವನವೇ, ಲೈಫ್ ಅನ್ನುವಂತಹ ಎನರ್ಜಿಯಿಂದ ತುಂಬಿರುವಂತಹದ್ದು. ಆ ಲೈಫ್ನ ಬಗ್ಗೆ ನಮಗೇನು ಗೊತ್ತು? ಆ ಲೈಫನ್ನು ಗಮನಿಸಬೇಕು, ಅದನ್ನು ನೋಡಬೇಕು ಅಂತ ಹೇಳ್ತಾರೆ. ಸಮಗ್ರತೆಯನ್ನು ಕಂಡುಹಿಡಿಬೇಕು. ಅದಕ್ಕಾಗಿ ಎಲ್ಲ ನಂಬಿಕೆಗಳಿಂದ, ಎಲ್ಲ ಆದರ್ಶಗಳಿಂದ ನಮ್ಮ ಮನಸ್ಸು ಮುಕ್ತವಾಗಬೇಕು. ಯಾವ ನಂಬಿಕೆಯೂ ಬೇಕಾಗಿಲ್ಲ. ನಿನ್ನೆ ನಾವು ನೋಡಿದ್ವಿ ಅಲ್ವಾ ಎಷ್ಟೊಂದು ವಿಷಯಗಳನ್ನು, ಆದರ್ಶಗಳು, ನಂಬಿಕೆಗಳು, ಇವೆಲ್ಲವೂ ಕೂಡ ಅದೆಲ್ಲದರಿಂದ ಮುಕ್ತವಾಗಬೇಕು. ನಮ್ಮ ಮನಸ್ಸು ಅಸಾಧಾರಣವಾದ ಚುರುಕಾಗಿರಬೇಕು. ಸಾಮಾನ್ಯವಾಗಿ ನಾವು ಜಪಗಳು ಕೆಲವು ಇದನ್ನು ಮಾಡೋದ್ರಿಂದ ಮೈಂಡ್ ತುಂಬ ಡಲ್ ಆಗಿಬಿಡುತ್ತೆ. ಡಲ್ ಆಗೋಕ್ಕೆ ಬಿಡಬಾರ್ದು. ಮನಸ್ಸು ಚುರುಕಾಗಿರಬೇಕು ಯಾವಾಗಲೂ. ಮನಸ್ಸು ಚುರುಕಾಗಿದ್ದಾಗ, ಸಾಧಾರಣವಾಗಿ ಚುರುಕಾಗಿದ್ದಾಗ, ಸೂಕ್ಷ್ಮವಾಗಿದ್ದಾಗ, ಆವಾಗ ವಾಸ್ತವವಾಗಿ ಏನಿದೆಯೋ, ಅಂದರೆ ನಾನೇನಾಗಿದ್ದೇನೋ ಅದನ್ನು ನಾನು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಇಲ್ಲದಿದ್ದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಸದಾಕಾಲ ಪರಿವರ್ತನೆ, ಬದಲಾವಣೆ ಹೊಂದುತ್ತಾ ಇರುವಂತಹದ್ದನ್ನು ಅರಿಯಲು ಸಾಧ್ಯ. ಅದು ಕೂಡ ಸ್ಟ್ಯಾಗ್ನೆಂಟ್ ಅಲ್ಲ ಯಾವುದೂ, ಎಲ್ಲವೂ ಬದಲಾಗ್ತಾ ಇರುತ್ತೆ. ಪರಿವರ್ತನೆ ಅಂದರೆ ಚೇಂಜಿಂಗ್. ಪರಿವರ್ತನೆ ಅಂದರೆ ಒಂದು ಬದಲಾಗಿ ನಿಂತುಬಿಡೋದಲ್ಲ, ನಿಂತರೆ ಮತ್ತೆ ಅದು ಸ್ಟ್ಯಾಗ್ನೆಂಟ್. ಆ ಪರಿವರ್ತನೆ ಅದಾಗ್ತಾ, ಬದಲಾವಣೆ ಆಗ್ತಾ ಇರುತ್ತಲ್ಲ, ಅದನ್ನು ವೇಗವಾಗಿ ಅರಿಯೋದಕ್ಕೆ ನಾವು ಅದನ್ನು ಹಿಂಬಾಲಿಸಬೇಕಾಗತ್ತೆ, ಅದರ ಜೊತೆಗೆ ಇರಬೇಕಾಗತ್ತೆ. ಹಾಗೆ ಹಿಂಬಾಲಿಸಬೇಕಾದ್ರಿಂದ ನಮ್ಮ ಮನಸ್ಸು ಯಾವುದೇ ಸಿದ್ಧಾಂತಕ್ಕೆ ಅಂಟ್ಕೊಂಡಿರಬಾರ್ದು, ಯಾವುದೇ ನಂಬಿಕೆಗಳಿಗೆ ಅಂಟ್ಕೊಂಡಿರಬಾರ್ದು, ಅಥವಾ ಕಾರ್ಯವಿಧಾನಕ್ಕೆ ಸಿಕ್ಕಾಕೊಂಡಿರಬಾರ್ದು. ಹೀಗೆ ಮಾಡಿದರೆ ಮಾತ್ರ ಆಗುತ್ತೆ, ಹೀಗೆ ಮಾಡಿದ್ರೆ ಅಲ್ಲ ಅನ್ನುವಂಥದ್ದು ಯಾವುದೂ ನಮಗೆ ಬೇಕಾಗಿಲ್ಲ. ಆ ರೀತಿಯಾಗಿದ್ದಾಗ, ಹಾಗೇನಾದ್ರು ಸಿಕ್ಕಿಬಿದ್ದರೆ ಆವಾಗ ನಮ್ಮ ಮನಸ್ಸು ಒಂದು ಗೂಟಕ್ಕೆ ಕಟ್ಟಿ ಹಾಕಿದಂಥ ಎತ್ತಿನಂತೆ ಅಥವಾ ಹಸುವಿನಂತೆ ಆಗುತ್ತೆ. ಈ ಗೂಟಕ್ಕೆ ಒಂದು 10-15 ಅಡಿ ದಾರ ಹಗ್ಗ ಹಾಕ್ಬಿಟ್ಟು ಗೂಟಕ್ಕೆ ಒಂದು ಹಸು ಕಟ್ಟಿ ಹಾಕ್ಬಿಟ್ಟಿದ್ದೀರ. ಸುತ್ತ ಹುಲ್ಲಿದೆ, ಅದು ಮೇಯ್ಕೊಳ್ಳುತ್ತೆ. ಅದು ಎಷ್ಟೇ ರೌಂಡ್ ಹೊಡೆದ್ರು, ಎಷ್ಟು ಕಿಲೋಮೀಟ್ರ್ ನಡೆದ್ರೂ ಎಲ್ಲಿರುತ್ತೆ? 10 ಅಡಿ ದೂರದಲ್ಲೇ ಇರುತ್ತೆ. ಆ ಗೂಟದಿಂದ 10 ಅಡಿ ದೂರದಲ್ಲಿರುತ್ತದು, ಅದಕ್ಕಿಂತ ಮುಂದೆ ಹೋಗಲ್ಲ. ಅದು ಎಷ್ಟು ರೌಂಡ್ ಹೊಡಿಲಿ, ಎಷ್ಟೇ ಸುತ್ತ ಹಾಕಿದ್ರೂ, ಅದೊಂದು 10 ಕಿಲೋಮೀಟ್ರ್ ನಡೆದಿರಲಿ, ಆದ್ರೂ ಅದೆಲ್ಲಿರುತ್ತೆ? 10 ಅಡಿ ಹಗ್ಗದ ದಾರ ಇದೆಯಲ್ಲ ಅಲ್ಲೇ ಇರುತ್ತೆ. ಅದನ್ನು ಬಿಟ್ಟು ಮುಂದೆ ಹೋಗಲ್ಲ. ಅದು ಹೆಂಗೆ ಹೋಗೋಕ್ಕಾಗತ್ತೆ? ಗೂಟಕ್ಕೆ ಕಟ್ಟಾಕಿದ್ದೀವಲ್ಲ ನಾವು. ಇದು ನಮ್ಮ ಪರಿಸ್ಥಿತಿ. ಆ ರೀತಿ ಆಗಬಾರದು ಅಂತ ಹೇಳ್ತಾರೆ ಕೃಷ್ಣಮೂರ್ತಿಯವರು. ಒಂದು ಗೂಟಕ್ಕೆ ಕಟ್ಟಾಕಿದ ಹಸು ಎಷ್ಟು ಉದ್ದ ಇದೆಯೋ ಅಷ್ಟು ಮಾತ್ರ ಓಡಾಡೋಕ್ಕಾಗತ್ತಲ್ವ, ಅದನ್ನು ಪರಿಧಿ ಮೀರಿ ಹೋಗೋಕ್ಕಾಗಲ್ವೋ? ಅದೇ ರೀತಿ ನಮ್ಮ ಮನಸ್ಸಾಗಿರೋ ಅಂಥದ್ದು ಅದೇನೆ. ನಮ್ಮ ಮನಸ್ಸಿಗೆ ಒಂದು ಚೌಕಟ್ಟು ಹಾಕ್ಬಿಟ್ಟಿದ್ದೀವಿ, ಒಂದು ಪರಿಧಿ ಫಿಕ್ಸ್ ಮಾಡಿದ್ದೀವಿ. ಇದಿಷ್ಟು ನನ್ನ ಜೀವನ, ಇದಿಷ್ಟು ನನ್ನ ಸಂಬಂಧ, ಇದಿಷ್ಟು ನನ್ನ ಜನ, ಇದಿಷ್ಟು ನನ್ನ ದೇಶ, ಇದಿಷ್ಟು ನನ್ನ ಭಾಷೆ, ಏನೇನೆಲ್ಲ ಸುತ್ತಾಕಿದ್ದೀವಲ್ಲ, ಮನಸ್ಸು ಅದ್ರ ಒಳಗೆ ಮಾತ್ರ ಕೆಲಸ ಮಾಡುತ್ತೆ. ಅದನ್ನು ಮೀರಿ ಹೋಗೋಕ್ಕೆ ಅದ್ರ ಕೈಲಾಗಲ್ಲ. ಯಾಕೆಂದರೆ ನಾವು ಗೂಟ ಕಟ್ಟಾಕಿದ್ದೀವಿ. ಈ ಗೂಟ ತೆಗಿಬೇಕು, ಆ ಪರಿಧಿಯನ್ನು ಬಿಚ್ಚಬೇಕು. ಎರಡೂ ಆಗಬೇಕಾದಂತಹದ್ದು. ಆದರ್ಶಗಳು, ಸಿದ್ಧಾಂತಗಳು, ಏನೇನೆಲ್ಲ ತಲೆಯಲ್ಲಿ ಇಟ್ಕೊಂಡಿದ್ದೀವಲ್ಲ ನಾವು, ಅವೆಲ್ಲವೂ ಕೂಡ ಅದೇನೇನೆ ಕಟ್ಟಿ ಹಾಕಲ್ಪಟ್ಟಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಇದೆ. ಅವುಗಳ ಪರಿಧಿಯಲ್ಲಿಯೇ ನಮ್ಮ ಮನಸ್ಸು ಗಿರ್ಕಿ ಹೊಡೆಯುತ್ತೆ ಹೊರತು ಅದರಿಂದ ಆಚೆ ಕಳಿಸ್ಕೊಳ್ಳೋಕ್ಕಾಗಲ್ಲ. ಅಂತಹ ಮನಸ್ಸಿನಿಂದ ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ? ಯೋಚನೆ ಮಾಡಬೇಕಾದ ವಿಷಯ. ಅಲ್ಲೇ ಗಿರ್ಕಿ ಹೊಡಿತಿರೋದು, ಹೊರಗೆ ಪ್ರಪಂಚ ಎಷ್ಟಿದೆ, ಏನೆಲ್ಲ ಇದೆ, ಅಲ್ಲಿಗೆ ಹೋಗೋಕ್ಕೆ ಅದನ್ನು ಬಿಡದಲ್ಲ ಇದ್ದರೆ ಅದು ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಏನನ್ನಾದರೂ? ಆ ಗೂಟದ ಪರಿಧಿನಲ್ಲೇ ಅದಿರುತ್ತೆ. ಹಾಗಾಗಿ ನಮ್ಮನ್ನು ನಾವು ತಿಳಿಯಬೇಕಾದರೆ ಮನಸ್ಸು ಅತ್ಯಂತ ಎಚ್ಚರದಿಂದ ಕೂಡಿರಬೇಕು ಮತ್ತು ಅತ್ಯಂತ ಚುರುಕಾಗಿರಬೇಕು.
ಎಲ್ಲ ನಂಬಿಕೆಗಳಿಂದ, ಆದರ್ಶಗಳಿಂದ, ಸಿದ್ಧಾಂತಗಳಿಂದ ಬಿಡಿಸ್ಕೊಂಡಿರಬೇಕು. ಆಗ ಸ್ವಜ್ಞಾನ ಸಾಧ್ಯ. ಇದು ಕೃಷ್ಣಮೂರ್ತಿಯವರು ಹೇಳ್ತಾರೆ. ಈ ರೀತಿ ಮಾಡಿದಾಗ ಮಾತ್ರ ಸ್ವಜ್ಞಾನ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇನ್ನೂ ಒಂದು ವಿಷಯ ಇದು. ಏನಪ್ಪ ಅದು ಅಂದರೆ ಅತ್ಯಂತ ಪ್ರಾಮಾಣಿಕತೆ. ಅತ್ಯಂತ ಪ್ರಾಮಾಣಿಕತೆ. ಹೌದು, ನನ್ನನ್ನು ನೋಡಿದಾಗ ಅಲ್ಲಿ ಒಂದು ಕೋಪದ ಅಲೆ ಕಾಣಿಸ್ತು ಅಂದರೆ ಒಪ್ಪಿಕೊಳ್ಳುವ ಪ್ರಾಮಾಣಿಕತೆ ನಮಗಿರಬೇಕು. ಒಂದು ಆಸೆ, ಮಹತ್ವಾಕಾಂಕ್ಷೆ ಕಂಡ್ರೆ ಒಪ್ಕೊಳ್ಳೋ ಪ್ರಾಮಾಣಿಕತೆ ನಮಗಿರಬೇಕು. ಅತ್ಯಂತ ಪ್ರಾಮಾಣಿಕವಾಗಿ ನಾವು ನೋಡ್ಕೊಳ್ಬೇಕು. ಇಲ್ಲಾಂದರೆ ಮತ್ತೆ ದಾರಿ ತಪ್ತೀವಿ, ಮತ್ತು ಅಹಂ ಭದ್ರವಾಗತ್ತೆ, ಬಲವಾಗತ್ತೆ ಗೂಟ. ಇನ್ನೊಂದಷ್ಟಡಿ ಆಳ ಗೂಟನ ಅಗೆದುಬಿಡ್ತೀವಿ, ತಳ್ಳಿಬಿಡ್ತೀವಿ. ಹಾಗಾಗಿ ನನ್ನನ್ನು ನಾನು ಬಲ್ಲೆ, ನನಗೆ ಗೊತ್ತಿದೆ ನಾನೇನು ಅಂತ ಅನ್ನುವ ವಿಷಯ ಬೇಡ. ಕೃಷ್ಣಮೂರ್ತಿಯವರು ಹೇಳ್ತಾರೆ, ನನ್ನ ಬಗ್ಗೆ ನನಗೆ ಗೊತ್ತಿದೆ ಅಂತ ನೀವು ಪ್ರಾರಂಭ ಮಾಡಿದ್ರೆ ಮತ್ತೆ ಅದೇ ಅಲ್ಲೇ ಇರ್ತೀರ, ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೆ ನನ್ನ ಬಗ್ಗೆ ನನಗೇನು ಗೊತ್ತಿಲ್ಲ, ಅದು ಪ್ರಾರಂಭನೇ ಅಷ್ಟೇ. ನಾನು ತಿಳ್ಕೋಬೇಕು ಅನ್ನೋ ಆಶಯದಿಂದ ಹೋಗಬೇಕೇ ಹೊರತು ನನ್ನ ಬಗ್ಗೆ ನನಗೆ ಗೊತ್ತು ಅಂದರೆ ಇನ್ನೇನು ನೀವೇನೋ ತಿಳ್ಕೊಳಕ್ಕಾಗಲ್ಲ. ಆಗೋಯ್ತು, ಅಲ್ಲಿಗೆ ಮುಕ್ತಾಯ. ಹಾಗಾಗಿ ಒಂದು ತಡೆಗೋಡೆ. ಅದಕ್ಕೋಸ್ಕರ ನನ್ನನ್ನು ತಿಳಿಯೋದಕ್ಕೆ ಏನೂ ಇಲ್ಲ. ನಾನು ಅಂದರೆ ಅನೇಕ ನೆನಪುಗಳ, ಭಾವಗಳ, ಅನುಭವಗಳ, ಸಂಪ್ರದಾಯಗಳ, ಆಲೋಚನೆಗಳ ಕಂತೆ, ಇದೆಲ್ಲ ನನಗೆ ಗೊತ್ತು ಅಂತ ಅಂದುಕೊಂಡ್ರೆ ಕೂಡ ನಿಮ್ಮನ್ನು ನೀವು ತಿಳ್ಕೊಳಕ್ಕಾಗಲ್ಲ. ಒಂದು ತಡೆಗೋಡೆಯನ್ನು ನಾವು ಹಾಕ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗಲ್ಲ. ಅದು ಅಲ್ಲದೆ ನಾವು ಸ್ವಜ್ಞಾನದ ಹಾದಿಯಲ್ಲಿ ಏನನ್ನಾದರೂ ಸಾಧಿಸಿದ್ದೇವೆ ಅಂತ ಹೇಳಿ ನಾವು ಅಂದುಕೊಂಡ್ರೆ ಖಂಡಿತ ಅಲ್ಲಿ ನಾವಿಲ್ಲ. ಯಾಕೆಂದರೆ ಅದು ಸಾಧನೆ ಮಾಡುವಂತಹ ವಿಷಯ ಅಲ್ಲ. ಸ್ವಜ್ಞಾನದಲ್ಲಿ ನಾನು ಇಷ್ಟೊಂದು ಮುಂದುವರೆದ್ಬಿಟ್ಟಿದ್ದೇನೆ, ಆಲೆ ಮುಖಾಲು ನನ್ನ ತಿಳ್ಕೊಂಬಿಟ್ಟಿದ್ದೇನೆ ಅಂತ ನಾವೇನಾದರೂ ಅಂದ್ಕೊಂಡ್ರೆ ಏನೂ ಇಲ್ಲ. ಯಾಕೆಂದರೆ ಅಲ್ಲಿ ಅಹಂ ಕೂತಿದೆ. ಅಹಂ ಇದ್ದರೆ ಸ್ವಜ್ಞಾನ ಹೇಗೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ ಅರಿವು ಇರೋದಿಲ್ಲ. ನಾನು ಇಷ್ಟು ದೂರ ಹೋದೆ, ಇಷ್ಟು ಮಾಡಿದೆ ನಾನು ಅಂತ ಅಂದುಕೊಂಡ್ರೆ ಅಲ್ಲಿ ಅರಿವು ಇಲ್ಲ ಅಂತ ಹೇಳಿ ಅರ್ಥ. ಆವಾಗ ನಮ್ಮ ಮುಗ್ಧತೆ, ನಮ್ಮ ನಮ್ರತೆ ಅದು ಹೊರಟು ಹೋಗಿರುತ್ತೆ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಏನು ಬೇಕು? ಮುಗ್ಧತೆಯೂ ಬೇಕು. ಯಾಕೆಂದರೆ ನಾನು ಏನೂ ಅಲ್ಲ, ಏನಿದ್ದೀನಿ ಅದನ್ನು ತಿಳ್ಕೊಳ್ತೀನಿ ಅನ್ನುವ ಮುಗ್ಧತೆ ಬೇಕು. ಅರಿಯುವ ಪ್ರಾಮಾಣಿಕ ಪ್ರಯತ್ನ ಬೇಕು. ಅರಿಯುವಂತಹ ಆಶಯ ಬೇಕು. ಇವೆಲ್ಲ ಇದ್ದಾಗ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆಗ ಅರಿವಿರುತ್ತೆ. ಅಲ್ಲಿವರೆಗೆ ಅರಿವಿರೋದಿಲ್ಲ. ಅವಾಗಿರೋದೇನೆಂದರೆ ಬರೀ ಅಹಂ ಇರುತ್ತೆ ಅಷ್ಟೇ. ಅದಕ್ಕಾಗಿ ನಾವು ಹೇಗಿದ್ದೇವೆ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದೆ ಇದ್ದರೆ ಸರಿಯಾದ ಆಲೋಚನೆಗೆ ಒಂದು ಆಧಾರ ಇರಲ್ಲ. ಸ್ಪಷ್ಟವಾಗಿ ಆಲೋಚನೆ ಮಾಡುವಂತಹ ಶಕ್ತಿ ನಮಗೆ ಬರಬೇಕು ಅಂದರೆ ನಮಗೆ ತಿಳುವಳಿಕೆ ಬೇಕು, ನಮಗೆ ಅರಿವು ಬೇಕು. ಈಗ ನಮ್ಮ ನೆನಪಿನ ಬುತ್ತಿಯಿಂದ ಆಲೋಚನೆಗಳು ಬರ್ತಾ ಇದೆ. ನಾವು ಇಂಥದನ್ನು ಏನು ಕೂಡಿಟ್ಟಿದ್ದೀವೋ ನಮ್ಮ ಅನುಭವಗಳಿಂದ, ನೆನಪುಗಳಿದೆಯಲ್ಲ, ಅದರಿಂದ ಆಲೋಚನೆ ಬರುವಂಥದ್ದು. ಈಗ ಹೊಸ ಆಲೋಚನೆ ಬರಬೇಕಲ್ಲ ನಮಗೆ. ಅದು ಬರಬೇಕು ಅಂತಂದರೆ ಇವೆಲ್ಲವೂ ಕೂಡ ಹೊರಟು ಹೋಗಿರಬೇಕು. ನಾವು ನಮ್ಮನ್ನು ಹೇಗೆ ಇದ್ದೇವೆಯೋ ಹಾಗೆ ಅರಿಯಬೇಕು. ನಾವು ಹೇಗೆ ಇರಬೇಕು ಅಂತ ಬಯಸ್ತೀವೋ ಆ ರೀತಿ ಅಲ್ಲ. ನಾವು ಬಯಸೋದೇನು? ನಾವು ಬಹಳ ಒಳ್ಳೆಯವರಾಗಬೇಕು, ನಾವು ಗುರುಗಳ ಶಿಷ್ಯರಾಗುವಷ್ಟು ತಯಾರಾಗಬೇಕು, ಇದೆಲ್ಲ ಏನೇನೋ ಇಟ್ಕೊಂಡಿದ್ದೀವಲ್ವ ನಾವು. ಈ ದೃಷ್ಟಿಕೋನದಿಂದ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಮತ್ತೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ಮತ್ತೆ ತಪ್ಪಾಗತ್ತೆ. ಅದಕ್ಕೆ ಆ ಮೂಲಕ ಅಲ್ಲ ನೋಡೋದು. ಒಂದು ಆದರ್ಶ ಏನು ಇಟ್ಕೊಳ್ದಲೆ, ಒಂದು ಕಲ್ಪನೆಯನ್ನು ಕೂಡ ಇಟ್ಕೊಳ್ದಲೆ ನಾವು ಹೀಗೆ ಆಗಬೇಕು ಅಂತ ಅಂದುಕೊಂಡಿರೋದನ್ನು ಬಿಟ್ಟುಬಿಟ್ಟು ಅವಾಗೇನಾಗುತ್ತೆ ನೋಡಿದಾಗ ವಾಸ್ತವವನ್ನು ಅರಿಯಲು ಸಾಧ್ಯ. ಅಂದರೆ ಏನಿದೆಯೋ ಅದು ವಾಸ್ತವ. ನಾವೇನು ಅನ್ನೋದು ನಮ್ಗೆ ಅದು ಅರ್ಥ ಆಗಬೇಕು ಅಂದರೆ ಅರಿವಿನಿಂದ ನಮ್ಮನ್ನು ನಾವು ಗಮನಿಸಿಕೊಂಡಾಗ ಮಾತ್ರ ಅರ್ಥ ಆಗುತ್ತೆ. ಅದು ವಾಸ್ತವ, ಅದೇ ಇರುವ ವಿಷಯ. ಇರುವುದನ್ನು ಇರುವ ಹಾಗೆ ನೋಡು ಅಂತ ಹೇಳ್ತಾರೆ ಅವರು. ಏನಿದೆಯೋ ಅದನ್ನು ಇರುವಂತೆ ನೋಡು. ಅದೇ ವಾಸ್ತವ ಅಂದರೆ ಏನು? ಅದೇ ಏನಿದೆಯೋ ಅದು ವಾಸ್ತವ. ಯಾವುದು ವಾಸ್ತವವೋ ಅದನ್ನು ಪರಿವರ್ತಿಸಲು ಸಾಧ್ಯ. ವಾಸ್ತವವಾಗಿರುವುದನ್ನು ಪರಿವರ್ತಿಸೋದಕ್ಕೆ ಸಾಧ್ಯ ಇದೆ. ನಾವೇನು ಆಗಬೇಕು ಅಂತ ಬಯಸ್ತೀವೋ ಅದನ್ನು ಪರಿವರ್ತನೆ ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಕಲ್ಪನೆಯನ್ನು ಪರಿವರ್ತನೆ ಮಾಡೋಕ್ಕಾಗಲ್ಲ. ಅದು ಇನ್ನೊಂದು ಕಲ್ಪನೆ ಆಗತ್ತೆ. ಅದು ವಾಸ್ತವ ಅಲ್ಲ. ನಾವು ಅಂದ್ಕೊಳ್ಳೋದೇನು? ಅದು ಕಲ್ಪನೆ ಮಾತ್ರ. ಹಾಗಾಗಿ ಕಲ್ಪನೆಯನ್ನು ಬದಲಾಯಿಸಿದ್ರೆ ಇನ್ನೊಂದು ಕಲ್ಪನೆ ಮಾತ್ರ ಬರುತ್ತೆ, ವಾಸ್ತವ ಬರಲ್ಲ. ಹಾಗಾಗಿ ನಮ್ಮ ಬಗ್ಗೆ ನಾವು ಏನನ್ನು ಕಲ್ಪಿಸಿಕೊಂಡಿದ್ದೇವೆಯೋ ಅದನ್ನು ಮಾಡೋಕ್ಕಾಗಲ್ಲ. ವಾಸ್ತವವನ್ನು ಬದಲಾಯಿಸಲಿಕ್ಕೆ ಸಾಧ್ಯ.
ನಮ್ಮ ಕಲ್ಪನೆ ಬಗ್ಗೆ ಮಾಡಿದ್ರೆ ಕಲ್ಪನೆನೇ ಆಗಿರುತ್ತೆ ಅಷ್ಟೇ. ಹಾಗಾಗಿ ನಮ್ಮಲ್ಲಿ ಇನ್ನು ಆಸೆ ಉಳ್ಕೊಂಡಿದ್ದರೆ, ನಾವು ಅಸೂಯಾಪರರಾಗಿದ್ದರೆ, ನಾವು ಅದಕ್ಕೆ ಪ್ರಾಮಾಣಿಕವಾಗಿ ನಾವು ನಮ್ಮನ್ನು ನೋಡ್ಕೊಳ್ಬೇಕು. ಏನಿದೆಯೋ ಅದನ್ನೇ ನೋಡೋಣ. ಏನಿದೆಯೋ ಅದನ್ನು ನೋಡಿದಾಗ ಮಾತ್ರ ಅದು ಬದಲಾಗತ್ತೆ. ಅಲ್ಲಿವರೆಗೆ ಬದಲಾಗಲ್ಲ. ಅದು ನಾವು ನಿಜವಾಗಿ ಅಸೂಯಾಪರರು ಅನ್ನೋದು ಅರ್ಥ ಆದ ತಕ್ಷಣ ಅದು ಹೊರಗಡೆ ಹೊರಟು ಹೋಗುತ್ತೆ. ಅದು ಅಲ್ಲಿರಲ್ಲ, ಬದಲಾಗಿ ಹೋಗುತ್ತೆ. ಅದನ್ನು ಆ ರೀತಿ ನೋಡೋದನ್ನು ನಾವು ಪ್ರಾರಂಭಿಸಬೇಕು. ಅದು ಅರಿವು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇರುವುದನ್ನು ಇರುವಂತೆ ತಿಳಿಯಲು ಅಸಾಧಾರಣವಾದಂತಹ ಗ್ರಹಿಕೆ ಅಗತ್ಯ. ಗ್ರಹಿಸಬೇಕು ಅದನ್ನು ಅಂತ ಹೇಳ್ತಾರೆ. ನಾವು ಹೇಗೆ ಇದ್ದೇವೆಯೋ ಅದನ್ನು ಅರಿತಾಗ ಅದರ ಬಗ್ಗೆ ನೇರವಾಗಿ ಕ್ರಿಯಾಶೀಲರಾಗ್ತೇವೆ. ಆ ಕ್ಷಣ ಅದು ಹೊರಟು ಹೋಗುತ್ತೆ. ಏನು ಪರಿವರ್ತನೆ ಆಗಬೇಕೋ ಆ ಪರಿವರ್ತನೆ ಆಗಿಬಿಡುತ್ತೆ. ಈ ಸ್ಥಿತಿ ಹೇಗಿದೆ ಅಂದರೆ, ನಮ್ಮನ್ನು ಈಗ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ, ನಮ್ಮನ್ನು ನಾವು ಸಾಧಾರಣವಾಗಿ ಗಮನಿಸೋದೇ ಇಲ್ಲ. ಹೇಗೆ ಅಂದರೆ ಹಾಗೆ ನಾವು ಜೀವನ ಮಾಡ್ತಾಯಿದ್ದೇವೆ. ನಾವು ಬೆಳೆದಿರೋ ಪರಿಸರಕ್ಕೆ ಅನುಗುಣವಾಗಿ, ತಿಳಿದಿರುವಂಥ ಸಿದ್ಧಾಂತಕ್ಕೆ ಅನುಗುಣವಾಗಿ, ಇನ್ನೊಬ್ಬರು ಮಾಡಿದಂತಹ ಒಂದು ಇದಕ್ಕೆ ರೆಸ್ಪಾಂಡ್ ಮಾಡ್ತಾ, ಪ್ರತಿಕ್ರಿಯೆ ತೋರಿಸ್ತಾ ನಾವು ಬದುಕ್ತಾ ಇದ್ದೀವಿ ಹೊರತು ನಿಜವಾದ ಜೀವನ ನಮ್ಮಲ್ಲಿಲ್ಲ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಯಾಕೆಂದರೆ ನಾವಿರೋದು ಹಾಗಿದ್ದೀವಿ. ನಾವು ಅದನ್ನು ನಾವು ಒಪ್ಕೋಬೇಕಾಗತ್ತೆ, ನಾವು ಹೀಗಿದ್ದೀವಿ ಅಂತ ಹೇಳಿ. ಹಾಗೆ ಮಾಡಿದಾಗ ಈ ಬಂಧನಗಳನ್ನು ಗಮನವಿಟ್ಟು ನೋಡಬೇಕು. ನಾವು ಯಾವ್ಯಾವುದರಿಂದ ಬಂಧಿತರಾಗಿದ್ದೇವೆ? ಸಿದ್ಧಾಂತಗಳಿಂದ, ಪರಿಸರದಿಂದ, ಕುಟುಂಬದಿಂದ, ಸುತ್ತಮುತ್ತಲವರಿಂದ, ಸ್ನೇಹಿತರಿಂದ, ಯಾವ್ಯಾವುದರಿಂದನೋ ಬಂಧಿತರಾಗಿದ್ದೀವಲ್ವ, ಅದನ್ನು ಗಮನವಿಟ್ಟು ನೋಡಿದಾಗ, ಅದು ಬಂಧನ ಅನ್ನೋದು ನಮಗೆ ಅರ್ಥ ಆದಾಗ ಅವುಗಳಿಂದ ಮುಕ್ತರಾಗ್ತೇವೆ. ಅದಕ್ಕೆ ಬೇಕಾಗಿರೋದೇನು? ಗಮನವಿಟ್ಟು ನೋಡುವುದು ಮಾತ್ರ. ಬೇರೆ ಏನೂ ನಾವು ಮಾಡಬೇಕಾಗಿಲ್ಲ. ಕೃಷ್ಣಮೂರ್ತಿ ಸರಳವಾಗಿ ಹೇಳ್ತಾರೆ. ಆ ಸರಳತೆನ ನಮ್ಗೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ, ಅದನ್ನು ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಅದರಂತೆ ಬದುಕೋಕ್ಕಾಗ್ತಾ ಇಲ್ಲ. ಅಷ್ಟು ಸರಳವಾಗಿ ಅವರು ಹೇಳ್ತಾರೆ. ಆವಾಗ ಬಂಧನ ಇಲ್ಲದಂತಹ ಒಂದು ಸ್ಥಿತಿ ಬರುತ್ತೆ. ಸ್ವಜ್ಞಾನಕ್ಕಾಗಿ ಅಥವಾ ನಮ್ಮನ್ನು ನಾವು ಅರಿಯೋದಕ್ಕಾಗಿ ಒಂದು ವ್ಯವಸ್ಥೆ ಇದೆಯಾ? ಏನಾದ್ರು ಇದ್ದರೆ ಹೇಳಿಬಿಡಿ, ಒಂದು ಫಾರ್ಮುಲಾ ಇದ್ದರೆ ಕೊಟ್ಬಿಡಿ, ಅದರಂತೆ ನಾವು ನಡ್ಕೊಂಡ್ಬಿಡ್ತೀವಿ, ಸ್ವಜ್ಞಾನ ಬಂದ್ಬಿಡುತ್ತೆ ಅಂತ ಹೇಳಬೇಡಿ. ಏನೂ ಇಲ್ಲ. ಒಂದು ವ್ಯವಸ್ಥೆ ಇಲ್ಲ, ಒಂದು ಸಾಧನ ಇಲ್ಲ. ಸಾಧನ ಏನಾದ್ರು ಇದೆಯಾ? ಒಂದು ಟೂಲ್ ಇಲ್ಲ, ಯಾವ ಸಾಧನವೂ ಇಲ್ಲ. ನೀವೇ ಸಾಧನ, ನಿಮ್ಮ ಗಮನವೇ ಅಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಸ್ವಜ್ಞಾನವನ್ನು ಬೇರೆಯವ್ರು ನಮಗೆ ಕೊಡೋಕ್ಕಾಗತ್ತಾ? ನೀವು ಅರ್ಥ ಮಾಡ್ಕೊಂಬಿಡಿ, ನಮ್ಗೆ ಹೇಳಿಬಿಡಿ ಆಗೋಯ್ತು ಅಂತ ಏನಾರು ಹೇಳಲಿಕ್ಕೆ ಸಾಧ್ಯವಾ? ಇಲ್ಲ. ಸ್ವಜ್ಞಾನ ಅಂದರೆ ನನ್ನನ್ನೇ ನಾನು ಅರ್ಥ ಮಾಡ್ಕೊಳ್ಳೋದು, ಬೇರೆಯವ್ರು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಅವರವರನ್ನು ಅವರವರೇ ಅರ್ಥ ಮಾಡ್ಕೋಬೇಕು. ಅದು ಸ್ವಜ್ಞಾನ. ಆದ್ದರಿಂದ ಹೇಳ್ತಾರೆ, ಸ್ವಜ್ಞಾನಕ್ಕಾಗಿ ಯಾವುದೇ ವಿಧಾನ ಇಲ್ಲ, ವಿಧಿವಿಧಾನಗಳಿಲ್ಲ, ಪೂಜೆ ಪುನಸ್ಕಾರಗಳಿಲ್ಲ, ಏನೇನೂ ಇಲ್ಲ, ಸಿದ್ಧಾಂತಗಳಿಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಕೂತ್ಕೊಳ್ಳಿ ಒಂದು ಕಡೆ, ನೋಡ್ಕೊಳ್ಳಿ ನಿಮ್ಮನ್ನು ನೀವು ಅಂತ ಹೇಳ್ತಾರೆ. ಅಂದರೆ ನಮ್ಮ ಸಂಬಂಧಗಳು ಅನ್ನುವ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಸಂಬಂಧಗಳೇ ಇರುವಂತಹದ್ದೆಲ್ಲ. ನಾನು ಒಬ್ಬಳೇ ಅಲ್ಲ ಈ ವಿಶ್ವದಲ್ಲಿರುವಂಥದ್ದು, ಈ ಪ್ರಪಂಚದಲ್ಲಿರುವಂಥದ್ದು. ನನ್ನೊಂದಿಗೆ ಅನೇಕ ಜನ ಸಂಬಂಧಗಳು ಇದೆ. ಆ ಸಂಬಂಧಗಳ ಮುಖಾಂತರವೇ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು. ಇಂಥವ್ರಿಗೆ ಇದು ಹೀಗೆ, ಅದು ಹಾಗೆ. ಅವ್ರಿಗೆ ನಾನು ಏನು ಪ್ರತಿಕ್ರಿಯೆ ತೋರಿಸ್ತೀನಿ ಅದರ ಬಗ್ಗೆ ನಾನು ಗಮನ ಇಟ್ಟು ನೋಡಿದಾಗ ಇದೆಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ನಮ್ಮನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಇತರರ ಜೊತೆ ಎಲ್ಲ ವಸ್ತುಗಳೊಂದಿಗೆ, ನಮ್ಮ ಮನೆಯ ಸದಸ್ಯರೊಂದಿಗೆ, ಸ್ನೇಹಿತರೊಂದಿಗೆ, ಸಮಾಜದೊಂದಿಗೆ, ಇತರ ಜನರೊಂದಿಗೆ ಹೇಗೆ ವರ್ತನೆ ಮಾಡ್ತೇವೆ ಗಮನಿಸಿ ನೋಡಬೇಕು. ಒಳಗಡೆ ಒಂದು ಹೊರಗಡೆ ಒಂದು ಇದೆಯಾ? ಇಲ್ಲ, ಎಲ್ಲವೂ ಒಂದೇ ಇದೆಯಾ? ನಿನ್ನೆ ನಮ್ಮ ಬ್ರದರ್ ಅವರು ಹೇಳ್ತಾಯಿದ್ರು, ಸ್ಟೇಜ್ ಮೇಲೊಂದು ಕೆಳಗಡೆ ಒಂದು ಅಂತ. ಅದಿದೆಯಾ? ಗಮನಿಸಬೇಕೆಲ್ಲ, ನೋಡಬೇಕು. ನಿಜವಾಗಿ ನಾನು ಪ್ರಾಮಾಣಿಕವಾಗಿದ್ದೇನಾ ಅದನ್ನು ಪ್ರಾಮಾಣಿಕವಾಗಿ ನೋಡ್ಕೊಳ್ಬೇಕು. ಅದಕ್ಕೂ ಜಡ್ಜ್ ಮಾಡಿಕೊಂಡು ಇಲ್ಲ ನಾನು ಸರಿ ಇದ್ದೀನಿ ಅಂತ ಹೇಳ್ಬಿಡೋದು ಭಾಳ ಸುಲಭ, ಅದು ಬೇಡ. ಅದಕ್ಕೆ ಹೇಳ್ತಾರೆ ಹೇಗೆ ವರ್ತಿಸ್ತೇನೆ ಅನ್ನೋದನ್ನು ನೋಡಬೇಕು. ಜಡ್ಜ್ಮೆಂಟಲ್ಲಿ ಇಲ್ಲದೆ ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ನಿಜವಾದ ನಾವು ಏನು ಅಂತ ಅರ್ಥ ಆಗುತ್ತೆ. ಅದಕ್ಕೆ ಅರಿವಿನಿಂದ ಇರಬೇಕು, ಗ್ರಹಿಕೆಯಿಂದ ಇರಬೇಕು, ನಮಗದು ಮಾಡಬೇಕು ಅನ್ನೋ ಆಶಯ ಇರಬೇಕು. ಇನ್ಯಾವುದೋ ಬಂಧನ ಇಲ್ಲದಲ್ಲೇ ಇರುವ ರೀತಿಯಲ್ಲಿ ನೋಡ್ತಾ ಹೋದಾಗ ಈ ಸಂಬಂಧಗಳು ಪರಸ್ಪರ ಅವಲಂಬನೆಯಿಂದ ಕೂಡಿರೋದ್ರಿಂದ ಇಲ್ಲಿ ನಾವು ಸುಭದ್ರತೆ, ಸುರಕ್ಷತೆಯನ್ನು ಬಯಸ್ತಾ ಇದ್ದೇವೆ. ನಮಗೆ ಕುಟುಂಬ ಸುಭದ್ರತೆಯನ್ನು ಕೊಡುತ್ತೆ, ಸುರಕ್ಷತೆಯನ್ನು ಕೊಡುತ್ತೆ. ಏನೇ ಆದರೂ ನನ್ನ ಕಾಪಾಡ್ತಾರೆ ಅನ್ನೋ ಧೈರ್ಯ ನಮಗೆ ಇರುತ್ತೆ. ಈ ಸಮಾಜನೂ ಅಷ್ಟೇ, ನಮ್ಮ ಸೊಸೈಟಿ ಎಷ್ಟು ಕಷ್ಟಕ್ಕಾಗುವ ಜನ ಎಷ್ಟು ಜನ ಇದ್ದಾರೆ, ಆ ಒಂದು ಧೈರ್ಯ ನಮಗೆ ನಮ್ಮ ಸೊಸೈಟಿ ಇದೆ, ನಮ್ಮ ಸಂಸ್ಥೆ ಇದೆ ಅಂತ.
ಇದಕ್ಕೆಲ್ಲ ನಾವು ಒಳಗಾಗ್ಬಿಟ್ಟಿದ್ದೀವಿ. ಕೃಷ್ಣಮೂರ್ತಿಯವ್ರು ಹೇಳ್ತಾರೆ, ಇವೆಲ್ಲವೂ ಕೂಡ ಬಯಸ್ತೇವೆ ನಾವು. ಕುಟುಂಬ ಬೇಕು. ಒಬ್ಬರು ಅಕಸ್ಮಾತ್ ಅವ್ರು ಇಲ್ಲದೆ ಹೋದರೆ ನಮ್ಮ ಕೈಲಿ ಇರೋಕ್ಕಾಗತ್ತಾ? ಆಗಲ್ಲ. ಎಷ್ಟು ಕಷ್ಟ ಆಗತ್ತೆ ಅಲ್ವಾ? ಆ ಒಂದು ಸುರಕ್ಷತೆ, ಅದು ಭಾವನೆ ಕಳಚಿ ಹೋದಾಗ ಆ ನೋವು ಎಷ್ಟು ಇದೆ ಅಂತ ಹೇಳಿ ಬಹಳಷ್ಟು ಜನರಿಗೆ ಅದ್ರ ಗೊತ್ತಿರುತ್ತೆ. ಹಾಗಾಗಿ ಇವೆಲ್ಲ ಪರಸ್ಪರ ಇವುಗಳನ್ನು ಸುಖದ ಸಾಧನವಾಗಿ ನಾವು ಬಳಸ್ತಾ ಇದ್ದೇವೆಯೋ, ಅವರಿಗಾಗಿ ಅವರನ್ನು ಪ್ರೀತಿಸಿದ್ವಾ? ಯೋಚನೆ ಮಾಡಬೇಕಾಗತ್ತೆ. ನಮ್ಮನ್ನು ನಾವು ನೋಡ್ಕೋಬೇಕಾಗತ್ತೆ. ಪ್ರಾಮಾಣಿಕವಾಗಿ ನೋಡ್ಕೊಳ್ಳೋಣ. ಹಾಗಾಗಿ ಅಲ್ಲಿ ಸಾಧನವಾಗಿ ಉಪಯೋಗಿಸದೇ ಇದ್ದಾಗ ನಮ್ಮನ್ನು ನಾವು ಗ್ರಹಿಸಲಿಕ್ಕೆ ಸಾಧ್ಯ. ಅದರ ನಿಜವಾಗಿ ಸಂಬಂಧ ಏನು ಅಂದರೆ, ನಮ್ಮನ್ನು ನಾವು ತಿಳಿಯುವಂತಹ ಒಂದು ವಿಷಯ ಆಗಿರುತ್ತೆ. ತನ್ನನ್ನು ತಾನು ತಿಳಿಯುವ, ತನ್ನನ್ನು ಪ್ರಕಟಿಸಿಕೊಳ್ಳುವಂತಹ ಒಂದು ಕ್ರಿಯೆ. ನಮ್ಮ ಇಡೀ ಅಸ್ತಿತ್ವವನ್ನು ತೋರಿಸುವುದು ಸಂಬಂಧದ ಕಾರ್ಯ. ನಮ್ಮ ಅಸ್ತಿತ್ವವನ್ನೇ ಅದು ಎತ್ತಿ ತೋರಿಸ್ತಾ ಇರುತ್ತೆ. ಅದು ಸಂಬಂಧದ ಕೆಲಸ ಆಗಿರುತ್ತೆ. ನಮ್ಮನ್ನು ನಾವು ತಿಳಿಯೋದು ಬಹಳ ಕಷ್ಟದ ಕೆಲಸ. ಯಾಕೆ ಅಂದರೆ ಅಷ್ಟು ಕಷ್ಟ ನಾವು ಮಾಡ್ಕೊಂಡ್ಬಿಟ್ಟಿದ್ದೇವೆ. ರೂಢಿಗತವಾದ ಜಡವಾದ ಮನಸ್ಸಿನಿಂದ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಜಡನೂ ಆಗಿದೆ, ರೂಢಿಗತನೂ ಆಗಿದೆ. ಬೆಳಿಗ್ಗೆ ಇದ್ದರೆ ಹೀಗೆ ಇರಬೇಕು, ಹಾಗೆ ಇರಬೇಕು, ಇದೆ ಅಂತ ಹೇಳಿ ನಾವು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಸಿಸ್ಟಮ್ಗೆ ಒಳಪಡಿಸ್ಬಿಟ್ಟಿದ್ದೇವೆ. ಒಂದು ಕಂಪ್ಯೂಟರ್ ನೀವೇನಾದ್ರು ವಿಷಯ ಹಾಕಿದರೆ ಹೇಗೋ ಹಾಗೆ ನಮ್ಮ ಮನಸ್ಸು ಈಗ ಎಲ್ಲ ತುಂಬಿಟ್ಬಿಟ್ಟಿದ್ದೀವಲ್ವಾ, ಅದ್ರ ಪ್ರಕಾರ ಪ್ರೋಗ್ರಾಮಿಂಗ್ ಪ್ರಕಾರ ಕೆಲಸ ನಡೆಯುತ್ತೆ. ಅದ್ರ ಬಿಟ್ಟು ಈಚೆ ಯೋಚನೆ ಮಾಡಲಿಕ್ಕಾಗತ್ತಾ ನಮಗೆ? ಅದನ್ನು ಹೇಳ್ತಾರೆ ಕೃಷ್ಣಮೂರ್ತಿಯವರು. ಜಡವಾದ ಮನಸ್ಸಿನಿಂದ ನಿಮ್ಮನ್ನು ನೀವು ಅರಿಯಲು ಸಾಧ್ಯವಿಲ್ಲ. ನಿರ್ಣಯಗಳಿಂದ, ಎಲ್ಲ ನಿರ್ಣಯಗಳನ್ನು ಮಾಡಿದ್ರೆ, ಮೌಲ್ಯಮಾಪನ ಮಾಡಿದ್ರೆ, ಇವೆಲ್ಲದರಿಂದ ಜಡವಾದಂತಹ ಮನಸ್ಸಿಂದ ನಿಮ್ಮನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈ ಪ್ರಪಂಚದಿಂದ ನೀವು ಬೇರೆ ಅಲ್ಲ. ಕೃಷ್ಣಮೂರ್ತಿಯವರು ಹೇಳ್ತಾರೆ, ನೀನೇ ಬೇರೆ ಅಲ್ಲ, ನೀನು ಪ್ರಪಂಚ ಅಷ್ಟೇ. ಅದರಿಂದ ಮನಸ್ಸು ಸಂಕೀರ್ಣವಾಗಿ ಹೋಗಿರೋದ್ರಿಂದ ಅದು ತನ್ನ ಸರಳ ಸ್ವಭಾವವನ್ನು ಕಳ್ಕೊಂಡಿದೆ ಅಂತ. ಅವರು ಮಗುವಿನಲ್ಲಿ ಎಷ್ಟು ಸರಳವಾಗಿದ್ದರು ಕೃಷ್ಣಮೂರ್ತಿಯವರು ಅಂದರೆ, ಅಷ್ಟು ಸರಳ ಜೀವಿಯಾಗಿದ್ದರು. ಅವರು ಅದನ್ನೇ ಮುಂದುವರಿಸ್ಕೊಂಡು ಹೋದರು. ಅದೇ ಮುಗ್ಧತೆ ಅವರು ಶರೀರ ಬಿಡುವವರೆಗೂ ಕೂಡ ಅವರ ಆ ಸರಳತೆಯನ್ನು, ಸಿಂಪ್ಲಿಸಿಟಿಯನ್ನು ಇಟ್ಕೊಂಡಿದ್ದರು. ಏನೂ ಅಲ್ಲದವರಾಗಿದ್ದರು. ಗುರು ಅಂತ ಹೇಳಿ ಇಡೀ ಪ್ರಪಂಚ ಕಾಲಿಗೆ ಬೀಳ್ತಾ ಇತ್ತು. ಇಡೀ ಪ್ರಪಂಚ ತನ್ನ ಆಸ್ತಿಯನ್ನು ಅವ್ರ ಕಾಲ ಬುಡಕ್ಕೆ ಒಪ್ಪಿಸೋದಕ್ಕೆ ಸಿದ್ಧವಾಗಿತ್ತು. ಎಲ್ಲವನ್ನ ತಿರಸ್ಕಾರ ಮಾಡಿದ್ರು. ಯಾಕೆಂದರೆ ಸರಳ ಜೀವಿ, ಅತ್ಯಂತ ಸರಳ. ನಾನು ಏನೂ ಅಲ್ಲ ಅಂದರು. ನಾನು ಅಂತಲೇ ಉಪಯೋಗಿಸ್ಲಿಲ್ಲ ಯಾವತ್ತೂ ಅವರು. ದ ಸ್ಪೀಕರ್ ಅಂದರು. ತನ್ನ ಹೆಸರನ್ನು ಹೇಳ್ಕೊಳ್ಳಿಲ್ಲ ಎಲ್ಲೋನೂ. ಹೀಗೆ ಇಷ್ಟು ಸರಳತೆ ಆವಾಗ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಅಷ್ಟು ಸರಳವಾಗಬೇಕು ನಾವು. ಸ್ವಜ್ಞಾನ ಏಕಾಂತದಲ್ಲಿ ಈ ಪ್ರಪಂಚದಿಂದ ದೂರ ಆಗಿದ್ದುಕೊಂಡು ಒಂಟಿಯಾಗಿ ಸಾಧನೆ ಮಾಡ್ತೀನಿ ಅನ್ನೋಂಥದ್ದಲ್ಲ. ಎಲ್ಲೋ ದೂರದ ಕಾಡಲ್ಲೋ, ಬೆಟ್ಟದಲ್ಲೋ, ಹಿಮಾಲಯದಲ್ಲೋ ಮನೆ ಬಿಟ್ಟು ಜವಾಬ್ದಾರಿ ಕಳಿಸ್ಕೊಂಡ್ಬಿಟ್ಟು ಎಲ್ಲ ಚಕ್ರ ಹೊಡೆದ್ಬಿಟ್ಟು ಓಡೋಗ್ಬಿಡ್ತೀನಿ ಅಲ್ಲ. ಹೇಳ್ತಾರೆ, ಈ ಪ್ರಪಂಚದಲ್ಲೇ ಇದ್ದುಕೊಂಡು, ಎಲ್ಲರ ನಡುವೆನೇ ಇದ್ದುಕೊಂಡು ನಿಮ್ಮನ್ನು ನೀವು ಹೊರೆ ಹಚ್ಚಿ ಸರಿಗೆ ನೋಡ್ಕೊಳ್ಳಿ. ಯಾರು ನೀವು ಅಂತ ನೋಡ್ಕೊಳ್ಳಿ. ಅದರಲ್ಲಿ ಯಾವ ಕಲ್ಮಶವೂ ಇಲ್ಲದ ರೀತಿಯಲ್ಲಿ ಸರಿಯಾದ ಗ್ರಹಿಕೆಯಿಂದ ನೋಡಿ. ಆವಾಗ ಮನಸ್ಸನ್ನು ನೋಡಿದಾಗ ನಾವು ನಮ್ಮನ್ನು ಅರಿಯೋದಕ್ಕೆ ಸಾಧ್ಯ. ಹಾಗೆಯೇ ಸ್ವಜ್ಞಾನಕ್ಕೆ ಒಂದು ಮುಕ್ತಾಯ, ಒಂದು ಕೊನೆ ಇದೆಯಾ? ಒಂದು ಸಲ ನನ್ನ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಂದರೆ ಆಯಿತಾ? ಇಲ್ಲ, ಅದಕ್ಕೆ ಮುಕ್ತಾಯ ಇಲ್ಲ. ಕೊನೆಯವರೆಗೂ ನನ್ನನ್ನು ನಾನು ಅರಿಯುತ್ತಲೇ ಇರಬೇಕು. ಒಮ್ಮೆ ಮಾಡಿ ಮುಗಿಸಿ ಬಿಡುವಂತಹದ್ದಲ್ಲ. ನಮ್ಮನ್ನು ನಾವು ಅರಿಯುವ ಕಾರ್ಯ ಸತತ ಹಾಗೂ ನಿರಂತರ. ನಮ್ಮನ್ನು ನಾವು ಅರಿಯೋದನ್ನು ಪ್ರಾರಂಭ ಮಾಡಿದಾಗ ಸದ್ಗುಣವನ್ನು ಕಲಿತೀವಿ ಅಥವಾ ಅದನ್ನು ಬೆಳೆಸ್ಕೊಳ್ತೀವಿ ಅಂತ ಹೋಗಬಾರ್ದು. ಬೇಕಾಗಿಲ್ಲ. ಯಾಕೆಂದರೆ ಕೋಪ ಬರುತ್ತೆ, ಅದರಿಂದ ನಾನು ಕೋಪ ಬಿಟ್ಬಿಡ್ತೀನಿ, ದಿನ ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಅದು ಸದ್ಗುಣ ಅಲ್ಲ. ಅದು ಅರಿವಿನೊಂದಿಗೆ ಸದ್ಗುಣ ಬರುತ್ತೆ. ನಿಜವಾದ ಅರಿವು ನನಗೆ ಉಂಟಾದಾಗ ಸಂಪೂರ್ಣ ಸದ್ಗುಣಗಳೆಲ್ಲವೂ ನನ್ನಲ್ಲಿ ನೆಲೆ ನಿಂತಿರುತ್ತೆ. ಸದ್ಗುಣ ಬೆಳೆಸ್ಕೊಳ್ಳೋಕ್ಕಾಗದೇ ಇರುವಂತಹದ್ದು. ಅದನ್ನು ಮೊದಲು ತಿಳ್ಕೊಳ್ಬೇಕು. ನಾನು ಇಂಥ ಗುಣವನ್ನು ನಾನು ಬೆಳೆಸ್ಕೊಳ್ತೀನಿ, ಪ್ರೇಮ ಬೆಳೆಸ್ಕೊಳ್ತೀನಿ, ಯಾವತ್ತಾರು ಸಾಧ್ಯನಾ? ಕರುಣೆ ಬೆಳೆಸ್ಕೊಳ್ತೀನಿ, ಸಾಧ್ಯನಾ? ಇಲ್ಲ. ಒಳಗಿಂದ ಬರುವಂತಹದ್ದು, ಅರಿವಿನಿಂದ ಬರುವಂತಹದ್ದು. ಅರಿವು ಇದ್ದಾಗ ಸದ್ಗುಣಗಳೆಲ್ಲವೂ ಒಳಗೆ ಇರುತ್ತೆ, ನಮ್ಮಲ್ಲೇ ಇರುತ್ತೆ. ಅದು ನಮಗೆ ಸದ್ಗುಣ ಅತ್ಯಂತ ಅಗತ್ಯ. ಯಾಕೆಂದರೆ ಅದು ನಮಗೆ ಬಿಡುಗಡೆಯನ್ನು ತರುತ್ತೆ. ಅದು ಬರಬೇಕು ಅಂದರೆ ಅರಿವು ಇರಬೇಕಾಗತ್ತೆ. ಸದ್ಗುಣದಲ್ಲಿ ನಮ್ಮನ್ನು ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ. ವಾಸ್ತವವಾಗಿ ನಾವೇನಾಗಿದ್ದೇವೆಯೋ ಅದನ್ನು ಅರ್ಥಾಗ ನಾವು ಸದ್ಗುಣಿಗಳಾಗ್ಬಿಡ್ತೇವೆ. ವಾಸ್ತವದಲ್ಲಿ ಏನು ಅಂತ ಅರ್ಥ ಮಾಡ್ಕೊಂಡಾಗ ಎಲ್ಲವೂ ಇರೋದೆಲ್ಲವೂ ಹೊರಟು ಹೋಗುತ್ತೆ. ಆ ಖಾಲಿ ಜಾಗಕ್ಕೆ ಸದ್ಗುಣ ಬಂದು ತುಂಬಿಕೊಳ್ಳುತ್ತೆ.
ಪ್ರೇಮವೂ ಬರುತ್ತೆ ಅಲ್ಲಿ. ಪ್ರೇಮವನ್ನು ಕಲಿಯೋಕ್ಕಾಗಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಕರುಣೆಯನ್ನು ಕಲಿಯೋಕ್ಕಾಗಲ್ಲ, ಅದು ಬರುತ್ತೆ, ಒಳಗಿಂದ ಬರಬೇಕು ಅದು. ಹಾಗೆ ನಮ್ಮ ಬಗ್ಗೆ ಜ್ಞಾನ ಇಲ್ಲದೆ ಇರುವಾಗ ಎಲ್ಲ ಅನುಭವಗಳು ಭ್ರಮೆಗಳನ್ನು ಹುಟ್ಟಿಸುತ್ತೆ. ಆದರೆ ಎಲ್ಲ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ಪ್ರಪಂಚವೆಲ್ಲ ಹೊಸದಾಗಿ ಬಿಡ್ತದೆ. ಹಾಗೆ ಸ್ವಜ್ಞಾನ ಇದ್ದಾಗ ಅನುಭವಗಳು ನೆನಪುಗಳಾಗಿ ಉಳಿಯುವುದಿಲ್ಲ. ಈಗ ಅನುಭವಗಳೆಲ್ಲ ನೆನಪಿನ ಬುತ್ತಿಗಳಾಗಿ ತುಂಬಿಕೊಳ್ತೀವಿ ನಾವು. ಸ್ವಜ್ಞಾನ ಇದ್ದಾಗ ಅನುಭವಗಳು ಇರುತ್ತೆ, ಆದರೆ ಅದನ್ನು ನಾವು ನೆನಪಾಗಿ ಕನ್ವರ್ಟ್ ಮಾಡಲ್ಲ. ಅದಾಗತ್ತೆ, ಅದನ್ನು ಹಾಗೆ ಬಿಡ್ತೀವಿ ಅಷ್ಟೇ. ಯಾಕೆಂದರೆ ಮತ್ತೆ ಮತ್ತೆ ನಾವು ಮುಂದಕ್ಕೆ ಹೋಗ್ತಾನೆ ಇರ್ತೀವಲ್ಲ, ಆ ರೀತಿ ಆಗುತ್ತೆ. ಕ್ಷಣ ಕ್ಷಣವೂ ನಮ್ಮ ಉದ್ದೇಶ, ನಮ್ಮ ಹಂಬಲ, ನಮ್ಮ ಆಲೋಚನೆಗಳು ಇತ್ಯಾದಿಗಳನ್ನು ಇರುವುದನ್ನು ಇರುವ ಹಾಗೆ ನೋಡ್ತಾ ಇದ್ದಾಗ ಅಲ್ಲಿ ವಾಟ್ ಈಸ್, ಏನಿದೆಯೋ ಅದು ಯಥಾರ್ಥ, ಅದು ಮಾತ್ರ ಇರುತ್ತೆ. ನಮ್ಮ ಮನಸ್ಸು ಸರಳವಾಗಿದ್ದಾಗ ಮಾತ್ರ ಅದು ಸುಮ್ಮನೆ ಇರೋಕ್ಕಾಗತ್ತೆ. ಇಲ್ಲದೇ ಇದ್ದರೆ ಚಾಟರ್ ಬಾಕ್ಸ್ ಹೊಡ್ಕೊತಾನೆ ಇರುತ್ತೆ. ಸರಳವಾದ ಮನಸ್ಸಾದಾಗ ಏನಾಗುತ್ತೆ, ಇದ್ಯಾವ ಥಾಟ್ಸು ಇರೋದೇ ಇಲ್ಲ, ಆಲೋಚನೆಗಳಿರೋದಿಲ್ಲ, ಶಾಂತ ಮನಸ್ಸಾಗತ್ತೆ. ಅದು ಸುಮ್ಮನೆ ಇರುತ್ತೆ, ಮೌನವಾಗುತ್ತೆ. ಆ ಮೌನ ಸ್ಥಿತಿಯಲ್ಲಿ ಸಂಗ್ರಹಶೀಲ ಆಗಿರೋದಿಲ್ಲ. ಅಂದರೆ ಎಲ್ಲ ನನಗೆ ಬೇಕು ಅಂತ ಕೂಡಿಟ್ಕೊಳ್ಳಲ್ಲ ನೆನಪನ್ನು, ಎಲ್ಲವನ್ನು ಬಿಟ್ಬಿಡುತ್ತೆ. ಸಂಗ್ರಹಶೀಲ ಆಗಿರೋದಿಲ್ಲ ಅದು ಬೇಕು ಇದು ಬೇಕು ಅನ್ನೋದಿರಲ್ಲ. ತೀರ್ಮಾನ, ಹೋಲಿಕೆ ಇಂಥದ್ದು ಯಾವುದೂ ಇರಲ್ಲ. ಅಂತಹ ಶುಭ್ರ ಮನಸ್ಸು, ಮೌನ ಮನಸ್ಸು, ಖಾಲಿ ಮನಸ್ಸು, ಅದು ಮಾತ್ರ ಮುಂದುವರಿಯುತ್ತೆ. ಅದು ಆ ಮನಸ್ಸು, ಸರಳ ಮನಸ್ಸು ಸುಮ್ಮನೆ ಇರುತ್ತೆ, ಚುರುಕಾಗಿರುತ್ತೆ. ಅಲ್ಲಿ ನಿಜವಾದ ಆಲೋಚನೆ ಏನು ಬರಬೇಕೋ ಆ ಆಲೋಚನೆಗಳು ಬರುತ್ತೆ. ಅಂಥದ್ದು ಅದು ಮೂಲಭೂತ ಪರಿವರ್ತನೆ. ಯಾವುದು? ನಮ್ಮ ಮನಸ್ಸು ಮೌನವಾಗುವುದು, ಸರಳವಾಗುವುದು, ತನ್ನಿಂದ ತಾನೇ ಮುಂದುವರಿಯುವಂತಹದ್ದು, ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುತ್ತಲೇ ಇರುವಂತಹ ಮನಸ್ಸಿದೆಯಲ್ಲ, ಅದು ಮೂಲಭೂತ ಪರಿವರ್ತನೆ. ಈ ಮೂಲಭೂತ ಪರಿವರ್ತನೆ ಆಗಬೇಕಾದ್ರೆ ವ್ಯಕ್ತಿಗಳ ಸಂಬಂಧದಲ್ಲಿ, ನಮ್ಮ ಯೋಚನೆಗಳಲ್ಲಿ, ನಮ್ಮ ಭಾವನೆಗಳಲ್ಲಿ, ನಮ್ಮ ಸಮಗ್ರ ಪ್ರಕ್ರಿಯೆಯಲ್ಲೇ ಆಗಬೇಕಾಗತ್ತೆ. ಇದೊಂದೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತಹದ್ದು. ಹಾಗಾಗಿ ಇಡೀ ಪ್ರಪಂಚದ ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೆ ಅಂದರೆ ಒಬ್ಬೊಬ್ಬರೂ ಕೂಡ ತಮ್ಮನ್ನು ತಾವು ಅರಿತಾಗ, ಆಗ ಎಲ್ಲವೂ ಸರಿ ಹೋಗುತ್ತೆ. ನಮ್ಮ ಅಂತರಂಗದಲ್ಲಿ ಒಂದು ಪ್ರಶಾಂತತೆ ಇರೋದರ ಅರಿವು ಆವಾಗ ಆಗತ್ತೆ. ಈಗ ಪ್ರಶಾಂತವಾಗಿದ್ದೀವ ಅಂದರೆ ಇಲ್ಲ, ಕಷ್ಟಪಡ್ತಾ ಇದ್ದೀವಿ ನಾವು. ಪ್ರಶಾಂತತೆ ಬಂದಿಲ್ಲ, ಕೂತ್ರೆ ಮತ್ತೆ ಅದು ಮಾಡೋಣ ಇದು ಮಾಡೋಣ ಎದ್ದೋಗೋಣ, ಆ ಚಟುವಟಿಕೆ ಒಂಥರ ಚಡಪಡಿಕೆ ಇರುತ್ತೆ. ಪ್ರಶಾಂತತೆ ಆವಾಗ ಬರೋದು. ನಮ್ಮ ಮನಸ್ಸು ಕಲ್ಪನೆಯಲ್ಲಿ ಅದು ಬೆಳೆಸ್ಕೊಂಡಿರುವಂಥ ಪ್ರಶಾಂತತೆ ಅಲ್ಲ, ಅದು ನಿಜವಾದ ಪ್ರಶಾಂತತೆ ಬರುತ್ತೆ. ಶಾಂತ ಸ್ವಭಾವದವರಾಗಿಬಿಡ್ತೀವಿ, ಎಲ್ಲದಕ್ಕೂ ಶಾಂತವಾಗಿರುವಂತಹದ್ದು. ಅಲ್ಲಿ ಸೃಜನಶೀಲತೆ ಅನ್ನೋದು ಬರುತ್ತೆ. ಆ ಸೃಜನಶೀಲತೆಯಲ್ಲಿ ನಾನು ಅನ್ನೋದು ಇಲ್ಲದ ಸ್ಥಿತಿ. ಏನು ಅರ್ಥ ಮಾಡ್ಕೊಂಡ್ವಿ ನಾವು? ನಾನು ಇಲ್ಲ ಅನ್ನೋದನ್ನು ತಿಳ್ಕೊಂಡ್ವಿ. ನಾನು ಇಲ್ಲದ ಸ್ಥಿತಿಯಲ್ಲಿ ಸೃಜನಶೀಲತೆ ಬರುತ್ತೆ. ನಮಗೆ ಗೊತ್ತಿದೆ ಅಲ್ಲ, ಎಂತೆಂಥ ಪೇಂಟಿಂಗ್ಸ್ ಮಾಡುವಾಗ ನಾನು ಅನ್ನೋದಿರಲ್ಲ, ಅವ್ರು ಊಟ ತಿಂಡಿ ಬಾಯಾರಿಕೆ ಏನೂ ಇರೋದಿಲ್ಲ, ಆ ರೀತಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಹಾಗೆ ಇರುತ್ತೆ ಅದೆಲ್ಲ, ಆ ಕ್ರಿಯೇಟಿವಿಟಿ ಅನ್ನುವಂಥದ್ದು. ಅಂದರೆ ನಾನು ಅನ್ನೋದು ಅವ್ರಿಗೆ ಇಲ್ಲದೆ ಇರೋದ್ರಿಂದ ಈ ರೀತಿ ಆಗತ್ತೆ. ಹಾಗಾಗಿ ಕ್ಷಣ ಕ್ಷಣವೂ ಹೊಸದಾಗುವ ಸ್ಥಿತಿ ನಮ್ಮದಾಗತ್ತೆ. ಪ್ರತಿ ಕ್ಷಣ ಹೊಸದಾಗುವಂತಹ ಸ್ಥಿತಿ ನಮ್ಮದಾಗತ್ತೆ. ಸ್ಟೇಟ್ ಆಫ್ ಬೀಯಿಂಗಲ್ಲಿರ್ತೀವಿ, ಬಿಕಮಿಂಗ್ ಅಲ್ಲ. ಈಗ ನಮ್ಮದು ಹೋರಾಟ ಬಿಕಮಿಂಗ್ ಅಲ್ಲ, ಬೀಯಿಂಗನಲ್ಲಿರ್ತೇವೆ ಅಂತ ಹೇಳ್ತಾರೆ. ಈ ಸ್ಥಿತಿಯಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದ ಯಥಾರ್ಥ ಇರುತ್ತೆ. ಅದೇ ಎಲ್ಲ ಸೃಷ್ಟಿಗೂ ಮೂಲಭೂತವಾದಂತಹ ಯಥಾರ್ಥ ಏನಿದೆ ಅದನ್ನು ಯಾವಾಗ ಅರ್ಥ ಮಾಡ್ಕೊಳ್ತೇವೆ? ನಾನು ಇಲ್ಲದೆ ಇರುವಾಗ. ಆವಾಗ ಅರ್ಥ ಆಗತ್ತೆ. ನಾನು ಅನ್ನುವುದರ ಸಮಗ್ರ ಪ್ರಕ್ರಿಯೆಯನ್ನು ಅರಿಯುವುದರ ಮುಖಾಂತರ ಇದು ಅಸ್ತಿತ್ವಕ್ಕೆ ಬರುತ್ತೆ. ಆವಾಗ ಅದು ಸ್ವಜ್ಞಾನ ಸಾಧ್ಯ ಆಗತ್ತೆ. ವ್ಯಕ್ತಿ ಮತ್ತು ಸಮಾಜದ ಬಗ್ಗೆ ತಿಳುವಳಿಕೆಯನ್ನು, ಅಂದರೆ ನಮ್ಮ ಸ್ವಂತ ವ್ಯಕ್ತಿತ್ವದ ಪೂರ್ಣ ಕ್ಷೇತ್ರದ ಅರಿವನ್ನು ನಾವು ಪಡ್ಕೊಳ್ತೇವೆ. ನಮ್ಮ ಮನಸ್ಸು ಈ ವ್ಯಕ್ತಿ ಮತ್ತು ಸಮಾಜದ ಅರಿವನ್ನು ಮೀರಿದಾಗ ನಮಗೆ ಎಂದೂ ಆರದ ಬೆಳಕು ಸಿಗುತ್ತೆ. ಆಗ ನಾವೇ ಎಂದೂ ಆರದ ಬೆಳಕಾಗಿರ್ತೇವೆ. ನಾವೇ ಬೆಳಕಾಗಿರ್ತೇವೆ. ಹೇಗೆ ಕೃಷ್ಣಮೂರ್ತಿ ಅವರು ಬೆಳಕಾಗಿದ್ದರು, ಆ ರೀತಿ ಬೆಳಕನ್ನು ನಾವು ಕೂಡ ಆಗಬಹುದು, ಆಗಲಿಕ್ಕೆ ಸಾಧ್ಯ. ಇದೆಲ್ಲ ಆದಾಗ, ಸ್ವಜ್ಞಾನ ಬಂದಾಗ, ನಾನು ಇಲ್ಲವಾದಾಗ ಇದು ಸಾಧ್ಯ. ಆಗ ನಮ್ಮ ಜೀವನ ಸರಳ ಜೀವನ ಆಗೋದು. ಅಲ್ಲಿವರೆಗೆ ನಾವು ಸರಳ ಜೀವನ ಅಂತ ಹೇಳಿಕೊಂಡ್ರೂ ಅದು ಬರೀ ಹೇಳಿಕೆ ಮಾತ್ರ, ಸರಳ ಜೀವನ ಅಲ್ಲ. ಅದನ್ನು ಧಾರ್ಮಿಕ ಜೀವನ ಅಂತ ಕರೆಯೋದು.
ಒಬ್ಬ ವ್ಯಕ್ತಿ ಗಂಟೆಗಟ್ಟಲೆ ದೇವ್ರ ಪೂಜೆ ಮಾಡ್ತಾನೆ, ಅದಕ್ಕೆ ಒಂದು ಧಾರ್ಮಿಕ ವ್ಯಕ್ತಿ ಅಲ್ಲ. ಧಾರ್ಮಿಕ ವ್ಯಕ್ತಿ ಇವರು, ಸರಳ ವ್ಯಕ್ತಿಗಳು, ಧಾರ್ಮಿಕ ವ್ಯಕ್ತಿಗಳು. ಎಲ್ಲರನ್ನ ಒಳಗೊಂಡ ಜೀವನ ಅದು. ಕೃಷ್ಣಮೂರ್ತಿ ಹಂತಕ್ಕೆ ಯಾರೂ ಹೋಗಿರಲಿಲ್ಲ, ಆದರೆ ಅವ್ರು ನಮ್ಮನ್ನು ಬಿಟ್ರ ಇಲ್ಲ, ಎಲ್ಲರನ್ನ ಒಳಗೊಂಡೇ ಅವರು ಇದ್ದರು. ಏಕಾಂಗಿಯೇ ಅವರು. ಅಷ್ಟೆತ್ತರ ಮೇರು ಪರ್ವತ, ನಾವೆಲ್ಲ ಇಷ್ಟಿಷ್ಟು, ಆದರೂ ಕೂಡ ಅವ್ರು ನಮ್ಮನ್ನು ಬಿಟ್ಟು ಹೋಗಲಿಲ್ಲ ಅಲ್ಲ, ನಮ್ಮನ್ನು ಬಿಟ್ಟು ಕೊಡಲಿಲ್ಲ. ಹಾಗೆ ಅವರಿದ್ದದ್ದು. ಅದರ ಆ ಪ್ರೇಮನ ಕಾರಣ ಅದಕ್ಕೆ, ಬೇರೆ ಏನೂ ಅಲ್ಲ. ಅತ್ಯಂತ ಪ್ರೇಮಿಸಿದ್ರು ನಮ್ಮನ್ನೆಲ್ಲರನ್ನು, ಪ್ರತಿಯೊಬ್ಬರನ್ನ ಪ್ರೀತಿಸಿದ್ರು. ಆ ಪ್ರೀತಿಯೇ ಅದಕ್ಕೆ ಕಾರಣ ಆಗಿತ್ತು. ಹಾಗಾಗಿ ನಮ್ಮ ಹಳೆ ಮನಸ್ಸು ಹೋಗಿ ಹೊಸ ಮನಸ್ಸು ಬರಬೇಕು ಅಂದರೆ ಸ್ವಜ್ಞಾನ ಬೇಕು. ಆಗ ಹೊಸ ಜೀವನ ಪ್ರಾರಂಭ ಆಗತ್ತೆ. ಈಗ ಮಾಡ್ತಿರೋವಂಥ ಜೀವನ ಡಾಂಬಿಕ ಜೀವನ ಅಂತ ಹೇಳ್ತಾರೆ, ಅದಲ್ಲ. ನಿಜವಾದ ಜೀವನ ಬರೋದು ಯಾವಾಗ? ಮನಸ್ಸು ಮೌನವಾದಾಗ, ನನ್ನನ್ನು ನಾನು ಅರಿತಾಗ, ನಾನು ಇಲ್ಲವಾದಾಗ, ಆಗ ಆಗತ್ತೆ. ಆಗ ಎಲ್ಲ ಅದ್ಭುತ ಜೀವಂತಿಕೆಯಿಂದ ಕೂಡಿದಂತಹ ಅರಿವು, ಅವೇರ್ನೆಸ್ ಅಂತ ಏನು ಹೇಳ್ತಿದ್ರು ಕೃಷ್ಣಮೂರ್ತಿ, ಆ ಅವೇರ್ನೆಸ್ ಇರೋದನ್ನು ಕಾಣ್ತೇವೆ. ಅವೇರ್ನೆಸ್ಸನ್ನು ಬೆಳೆಸ್ಕೊಳ್ಳೋಕ್ಕಾಗಲ್ಲ. ಅವೇರ್ನೆಸ್ ಅಲ್ಲಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಆಗ ನಮ್ಮ ಮನಸ್ಸು ಅಸಾಧಾರಣವಾದ ಸಂವೇದನಾಶೀಲ ಮನಸ್ಸಾಗಿರುತ್ತೆ, ಅತ್ಯಂತ ತೀಕ್ಷ್ಣವಾದ್ದಾಗಿರುತ್ತೆ. ಅದು ಸ್ವತಂತ್ರ ಸ್ಥಿತಿ, ಅತ್ಯಂತ ಆನಂದದ ಸ್ಥಿತಿ, ಮುಕ್ತನ ಜೀವನದ ಸ್ಥಿತಿ. ಅದು ಸ್ವಜ್ಞಾನದಿಂದ ಲಭಿಸಿದಂತಹ ಒಂದು ಸ್ಥಿತಿ. ಇದು ಸ್ವಜ್ಞಾನ ಅಂತ ಹೇಳಿದರೆ. ಈ ಸ್ವಜ್ಞಾನಕ್ಕಾಗಿ ನಾವೆಲ್ಲರೂ ಕೂಡ ಪ್ರಾರಂಭ ಮಾಡಬೇಕು. ಮತ್ತೆ ಪ್ರಯತ್ನ ಅಂತ ನಾನು ಹೇಳಲ್ಲ. ಪ್ರಯತ್ನ ಅಂದರೆ ಯಥಾ ಪ್ರಕಾರ ಅದು ತಾಪತ್ರಯಕ್ಕೆ ಹೋಗತ್ತೆ. ಆರಂಭ ಮಾಡಬೇಕು. ಸ್ವಜ್ಞಾನದ ಆರಂಭ ಈ ಕ್ಷಣದಿಂದ. ವಂದನೆಗಳು.